ಹಲೋ, ಎಲ್ರಿಗೂ ನಿಮ್ಮ ದೀಕ್ಷಿತ್ ಮಾಡುವ ನಮಸ್ಕಾರ. ಹೋಪ್ ಯು ಆಲ್ ಆರ್ ಸೇಫ್ ಆ್ಯಂಡ್ ಫೈನ್ ಅಟ್ ಹೋಮ್. ಒಂದು ಸ್ವಲ್ಪ ಕಾಯೋಣ, ಒಂದು ಸ್ವಲ್ಪ ಆಡಿಯನ್ಸ್ಗಳು ಬಿಲ್ಡ್ ಆಗಲಿ, ಸೊ ವಿ ಕ್ಯಾನ್ ಟಾಕ್. ವೆರಿ ನೈಸ್, ವೆರಿ ನೈಸ್. ಹಾಯ್ ಮಂಜುಳ ಅವರೇ, ನಮಸ್ತೆ. ಹಾಯ್ ಸರ್, ಕಾಫಿ ಆಯಿತಾ? ಕಾಫಿ ಕುಡಿಯಲ್ಲ ಸರ್ ನಾನು, ಸೊ ನಿಮ್ದಾಯ್ತಾ? ಹಲೋ ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಹರ್ಷಿತಾ ವರ್ಮಾ, ಹಲೋ ದೀಕ್ಷಿತ್, ಹಾಯ್, ನಮಸ್ತೆ. Rajni Pujari, hi sir, Diya movie, wow, thank you so much, thanks a lot. Okay, so do you know ತುಳು ಸ್ನೇಹ ಶೆಟ್ಟಿ? ಇಲ್ಲ ಮೇಡಮ್, ನನಗೆ ಸ್ವಲ್ಪ ಬರುತ್ತೆ, ತುಳು ಕಂಪ್ಲೀಟ್ ಆಗಿ ಬರೋದಿಲ್ಲ. ನಾನು ಮೂಲತಃ ಕುಂದಾಪುರದವನು. ಹಾಯ್, ಗುಡ್ ಈವ್ನಿಂಗ್. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಎಸ್, ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. Everyone, Diya movies, wow, thank you so much. ಏನು ಸರ್ ಬಿಯರ್ಡ್ ಚೆನ್ನಾಗಿ ಬಿಟ್ಟಿದ್ದೀರಾ, ಲಾಕ್ಡೌನ್ ಎಫೆಕ್ಟಾ? ಒಂಥರ ಹಾಗೇನೆ. ನೈಸ್ ಬಿಯರ್ಡ್ ಲುಕಿಂಗ್, ಥ್ಯಾಂಕ್ ಯು ಸೋ ಮಚ್. ಓಲ್ ಲುಕ್ ಈಸ್ ಅಂಚು, ಥ್ಯಾಂಕ್ ಯು. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಸ್ವಲ್ಪ ಎಲ್ಲರೂ ಲೈವ್ ಬರ್ತಾ ಇದ್ದಾರೆ ತುಂಬ ಜನ, ಸೊ ಬರಲಿ ಒಟ್ಟಿಗೆ ಕೂತು ಮಾತಾಡೋಣ ಅನ್ನೋ ಕಾರಣಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು 2-3 ಮಿನಿಟ್ಸ್ ಕಾಯೋಣ. ದಿಯಾ 2 ಫಿಲ್ಮ್ ಬರುತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬಂದಿದ್ದೀನಿ ಇವತ್ತು. ಆ್ಯಂಡ್ ಓಕೆ, ಲೆಟ್ಸ್ ಸ್ಟಾರ್ಟ್. ಎಸ್, ಎಲ್ರಿಗೂ ನಿಮ್ಮ ದೀಕ್ಷಿತ್ ಮಾಡುವ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪಬ್ಲಿಕ್ ಟಿವಿ, ಒಂದು ಲೈವ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಹಂತದಲ್ಲೂ ನೀವು ಸಿನಿಮಾ ಪ್ರಮೋಷನ್ಸ್ಗಾಗಲಿ ಇನ್ನೊಂದಕ್ಕಾಗಲಿ ಪ್ರತಿ ಹಂತದಲ್ಲೂ ನಮ್ಮ ಜೊತೆಯಲ್ಲಿದ್ವಿ, ನಮ್ಮ ತಂಡದ ಜೊತೆಯಲ್ಲಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಹರಕೆ ಹಾರೈಕೆಯಿಂದನೇ ದಿಯಾ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗಿರೋದಕ್ಕೆ ಸಾಧ್ಯ. ದಿಯಾ ಸಿನಿಮಾ ಬಗ್ಗೆ ಮಾತಾಡಬೇಕು ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇಟ್ ವಾಸ್ ರಿಯಲಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಸುಮಾರು 4 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಈ ಸಿನಿಮಾಗೆ. ಅಶೋಕ್ ಸರ್, ನಮ್ಮ ನಿರ್ದೇಶಕರು, ಸುಮಾರು 7 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಕೂಡ, ಕೃಷ್ಣ ಚೈತನ್ಯ ಸರ್ ಅವರು ಕೂಡ ತುಂಬ ಕಾನ್ಫಿಡೆಂಟ್ ಇಟ್ಟು ಮಾಡಿದಂಥ ಒಂದು ಸಬ್ಜೆಕ್ಟ್ ಇದು. ಸೊ ನಮ್ಮ ಟೈಮ್ ಹೇಗಿತ್ತು ದಿಯಾ ಮಾಡಬೇಕಾದ್ರೆ ನನಗೆ ಭಾಳಷ್ಟು ಪ್ರಶ್ನೆಗಳು ಬರ್ತಾಯಿತ್ತು. ಹೇಗೆ ಪ್ರಿಪೇರ್ ಆದ್ರಿ ದಿಯಾಗೆ, ಅಥವಾ ಹೇಗಿತ್ತು ಸೆಟ್ಟಲ್ಲೆಲ್ಲ ಹೇಗಿದ್ರಿ ಅನ್ನೋದೆಲ್ಲ ಒಂದಿಷ್ಟು ಜನ ಕೇಳಿದ್ರಿ ನನಗೆ. ಸೆಟ್ಟೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿತ್ತು ಆ್ಯಕ್ಚುಲಿ. ಏನಂದರೆ ಎಲ್ಲರೂ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ವಿ, ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ, ಕ್ಯಾರೆಕ್ಟರ್ಗೋಸ್ಕರ ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ. ಸುಮಾರು ಒಂದು 2-3 ತಿಂಗಳ ಕಾಲ ರಿಹರ್ಸಲ್ಸ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನಾವು ಸೆಟ್ಟಿಗೆ ಹೋಗಬೇಕಾದ್ರೆ ಪ್ರತಿ ಒಂದು ಸೀನು ನಮ್ಗೆ ಹೀಗೆ ಇರುತ್ತೆ, ಇಂಥದ್ದೇ ಇರುತ್ತೆ ಅಂತ ಅಷ್ಟು ವೆರಿ ವೆಲ್ ಪ್ಲ್ಯಾನ್ಡ್ ಆಗಿತ್ತು ಅಷ್ಟು ಸೀನ್ ಕೂಡ. ಸೊ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಎಕ್ಸಲೆಂಟ್ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಕೋಸ್ಟರ್ಸ್, ಪೃಥ್ವಿ ಆಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು, ವೆರಿ ವೆರಿ ಬ್ಯೂಟಿಫುಲ್ ಕೋಸ್ಟರ್ಸ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಕೋಸ್ಟರ್ಸ್. ಸೊ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಆಲ್ಸೋ ಇಟ್ ವಾಸ್ ರಿಯಲಿ ದಿಯಾ ಅನ್ನೋದು ಒಂದು 4 ವರ್ಷದ ಟ್ರಾವೆಲ್ ಇದಾಗಿರೋದ್ರಿಂದ ತುಂಬ ನೆನಪುಗಳಿದೆ, ತುಂಬ ಮೆಮೊರೀಸ್ಗಳಿದೆ. ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ರೀಡ್ ದ ಕಮೆಂಟ್ಸ್. ಹಾಯ್, ನಿನ್ನೆ ನೋಡಿದೆ ಸಿನಿಮಾನ, ಥ್ಯಾಂಕ್ ಯು ಸೋ ಮಚ್. ದಿಯಾ ಮೂವಿ ಸೂಪರ್, ಥ್ಯಾಂಕ್ ಯು. ಆ್ಯಂಡ್ ಈ ಮೂಲಕ ಎಲ್ಲ ಕನ್ನಡ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಹಂತದಲ್ಲೂ
ನಾಗಿಣಿ ಮಾಡಿದಾಗ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಆಗಿರ್ಬೋದು, ಅಥವಾ ದಿಯಾ ಸಿನಿಮಾದಲ್ಲಿ ಆಗಿರ್ಬೋದು, ಪ್ರತಿ ಹಂತದಲ್ಲೂ ನನ್ನ ಕೆಲಸಕ್ಕೆ ನೀವು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಬಂದಿದ್ದೀರಾ, ನನ್ನನ್ನು ಬೆಳೆಸ್ತಾ ಬಂದಿದ್ದೀರಾ. ನಾನು ಎಲ್ಲೆವರೆಗೂ ಇದನ್ನು ಹೇಳ್ತಾ ಇರ್ತೀನಿ. ನನ್ನ ಜೊತೆ ನನ್ನ ಆತ್ಮೀಯರು ಕೆಲವರು ಮಾತ್ರ ಇದ್ರು ಈ ರೀತಿ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಆ್ಯಕ್ಟಿಂಗಲ್ಲಿ ಮುಂದುವರಿಬೇಕು ಅಂತ ಹೇಳಿದಾಗ ಕೆಲವರು ಮಾತ್ರ ಬೆಂತಟ್ಟಿ ಮುಂದೆ ಹೋಗು ಅಂತ ಹೇಳಿದರು. ಬಟ್ ಗೊತ್ತಿರೋರ್ಗಿಂತ ಹೆಚ್ಚಾಗಿ ಗೊತ್ತಿಲ್ಲದೆ ಇರೋ ನೀವುಗಳು ಪ್ರತಿ ಹಂತದಲ್ಲೂ ನನ್ನ ಜೊತೆಯಲ್ಲಿದ್ದು ಎಸ್ ಅನ್ನೋ ಒಂದು ಧೈರ್ಯನ ಕೊಟ್ರಿ. ಪ್ರತಿ ಹಂತದಲ್ಲೂ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಹೊರಗಡೆ ಹೋದಾಗ ಯಾರೋ ಒಬ್ರು ಅಜ್ಜಿ ಬಂದು ನೀನು ನನ್ನ ಮೊಮ್ಮಗನ ಥರ ಕಾಣ್ತೀಯ, ಯಾರೋ ಒಬ್ರು ಬಂದು ನೀನು ನನ್ನ ಮಗನ ಥರ ಕಾಣ್ತೀಯ, ಅಥವಾ ನಮ್ಮ ಅಣ್ಣನ ಥರ ಕಾಣ್ತೀಯ, ತಮ್ಮನ ಥರ ಕಾಣ್ತೀಯ, ಯು ಶುಡ್ ಡೂ ಗುಡ್, ನೀವು ಒಳ್ಳೇದಾಗಬೇಕು, ನಿಮಗೆ ಬೆಳಿಬೇಕು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಧೈರ್ಯ ಕೊಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಕಲಾವಿದನಾದವನಿಗೆ ಇದೇ ಬಹಳ ಮುಖ್ಯ, ಜನರ ಮೆಚ್ಚುಗೆ ಸಂಪಾದಿಸೋದೇ ನಮಗೆ ಬಹಳ ಮುಖ್ಯ. ಸೊ ಆ ಕೆಲಸ ಆಗ್ತಾ ಇದೆ, ಸರಿಯಾದ ದಾರಿಲಿ ಹೋಗ್ತಾ ಇದ್ದೀನಿ ಅಂತ ಭಾಳಷ್ಟು ಸತಿ ಅನ್ನಿಸ್ತಾ ಇತ್ತು. ಸೊ ನಿಮ್ಮ ಮಾತುಗಳೇ ನಮ್ಗೆ ಧೈರ್ಯ ಕೊಟ್ಟಿದ್ದು ದೊಡ್ಡ ಮಾಡೋದಕ್ಕೆ. ಆ್ಯಂಡ್ ಈಗೂ ಅಷ್ಟೇ ನೀವು ಕೊಡೋ ಧೈರ್ಯದನ್ನೇ ಬೆನ್ನಕ್ಕೆ ಕಟ್ಕೊಂಡು ಇನ್ನೂ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ KTM ಸಿನಿಮಾ ನಡೀತಾ ಇದೆ. ತುಂಬ ಜನ ಕೇಳ್ತಾ ಇದ್ರಿ ಗಡ್ಡ ಯಾಕೆ ಬಿಟ್ಟಿದ್ದೀರಾ, ಯಾಕೆ ಇಷ್ಟೊಂದು ಗಡ್ಡ ಆಗ್ಬಿಟ್ಟಿದೆ ಅಂತ. ಆ್ಯಕ್ಚುಲಿ KTM ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಫಸ್ಟ್ ಶೆಡ್ಯೂಲ್ ಆಗಿದೆ, ಸೆಕೆಂಡ್ ಶೆಡ್ಯೂಲ್ಗೆ ಹೋಗಬೇಕು, ಶೂಟಿಂಗ್ ಹೋಗಬೇಕಾಗಿತ್ತು. ಬಟ್ ಡ್ಯೂ ಟು ಲಾಕ್ಡೌನ್, ಕ್ವಾರಂಟೈನ್, ಸೊ ಎಲ್ಲ ಸ್ವಲ್ಪ ದಿನಗಳ ಕಾಲಕ್ಕೆ ಕೆಲಸ ಎಲ್ಲ ನಿಂತಿದೆ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ, ಎಲ್ಲರೂ ಮನೇಲೇ ಇದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. COVID-19 ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ, ಬಿಕಾಸ್ ಎಲ್ಲ ನ್ಯೂಸ್ ಚಾನಲ್ಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಿಮ್ಗೆ ಅದ್ರ ಬಗ್ಗೆ ಹೇಗೆ ಪ್ರಿಕಾಷನ್ಸ್ ತೊಗೋಬೇಕು, ಹೇಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಕ್ಸ್ಟ್ರಾ ಏನೂ ಹೇಳೋದಿಲ್ಲ. ಬಟ್ ಎಲ್ಲರಲ್ಲೂ ದಯಮಾಡಿ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಮನೇಲಿರಿ. ಯಾಕಂದರೆ ಒಬ್ಬರು ಹೋರಾಡೋ ಅಂಥದ್ದಲ್ಲ ಇದು, ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿದ್ದು ಹೋರಾಡೋ ಅಂಥ ಇದು. ಸೊ ನಮ್ಮ ಒಗ್ಗಟ್ಟನ್ನು ತೋರಿಸೋಣ. ಹಾಗೆ ಎಲ್ಲರಲ್ಲೂ ಇನ್ನೊಂದು ಕಳಕಳಿಯ ವಿನಂತಿ ಏನಂತಂದರೆ, ನಿಜವಾಗ್ಲೂ ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಕ್ಕಾಗಲಿ. ಆ್ಯಂಡ್ ಬಡವರಿಗೆ, ನಿಜವಾಗ್ಲೂ ನೀಡಿ ಪೀಪಲ್ಸ್ಗೆ ಪ್ಲೀಸ್ ಹೆಲ್ಪ್ ದ ನೀಡಿ ಬಿಕಾಸ್ ಈ ಸಮಯದಲ್ಲಿ ನಮ್ಮ ಸಪೋರ್ಟ್ ಅವ್ರಿಗೆ ಬಹಳ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾರೇ ಆಗಿರ್ಬೋದು, ದಿನಕೂಲಿ ಮಾಡೋರು ಯಾರೇ ಆಗಿರ್ಬೋದು, ಸ್ವಲ್ಪ ಹೆಚ್ಚಿಗೆ ಕಾಸು ಕೊಡಿ. ನೀವೇನಾದ್ರು ತೊಗೊಳಕ್ಕೆ ಹೋದರೆ ಒಂದು ಸ್ವಲ್ಪ ಹೆಚ್ಚಿಗೆ ಕಾಸು ಕೊಡಿ, ಯಾಕಂದರೆ ಬಹಳ ಹೆಲ್ಪ್ ಆಗುತ್ತೆ ಅವರಿಗೆ. ನಮ್ಮ ಕುಂದಾಪುರದವರ ಇವರು. ಹೌದು ಸರ್, ಕುಂದಾಪುರದಲ್ಲಿರೋ ಶಂಕರನಾರಾಯಣ ತಾಲೂಕಿನ ಬೈಲೂರು ನಾನು. ಪ್ರೆಸೆಂಟ್ ಮೂವಿ ಅದೇ KTM ಸಿನಿಮಾ ಮಾಡ್ತಾ ಇದ್ದೀನಿ. ಹಾಗೆ ಆಗಲೇ ಕೋವಿಡ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಅಗತ್ಯ ಇರೋರಿಗೆ ದಯವಿಟ್ಟು ಸಹಾಯ ಮಾಡಿ. ಏನಾದರೂ ಆಗೋ ಮೊದಲು ಮಾನವನಾಗುವ ಮಾತಿದೆ. ಸೊ ಎಲ್ಲರೂ ಮಾನವೀಯತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡೋಣ. ನನ್ನ ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಅಗತ್ಯ ಇದ್ದವ್ರಿಗೆ ಸಹಾಯ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿಯಾ ಆದ ನಂತರ ಆಲ್ಮೋಸ್ಟ್ ದಿಯಾ ಸಹ ನಿರ್ದೇಶಕರಾದ ಪ್ರವೀಣ್ ಅವ್ರ ಜೊತೆಗೆ ಇನ್ನೊಂದು ಸಿನಿಮಾ ಮಾತುಕತೆ ಆಗ್ತಾ ಇದೆ. ಸುಮಾರು ಕಡೆ ಹೇಳಿದ್ದೆ ಕೂಡ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನೋ ಸಿನಿಮಾ ಮಾತುಕತೆ ಆಗ್ತಾ ಇದೆ. ಸೊ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿದೆ. ಸೊ ಗೋಯಿಂಗ್ ಆನ್. ನೀವು COVID-19 ಟೈಮಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರಿ, ಕಾಂಟ್ರಿಬ್ಯೂಷನ್ ಮಾಡಿದ್ದನ್ನ ಹೇಳಕ್ಕೆ ಹೋಗ್ಬಾರ್ದು. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಉಲ್ಲಾಸ್ ಶೆಟ್ಟಿ ಹೇಗಿದ್ದೀರಾ? ಅರ್ಜುನ್ ಸೂಪರ್ ರಾಕ್ ಸ್ಟಾರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಹೇಗೆ ಕ್ವಾರಂಟೈನ್ ಟೈಮ್ನ ಮನೆಯಲ್ಲೇ ಹೇಗೆ ಕಳೀತಾ ಇದ್ದೀರಾ? ಹವ್ ಯು ಆಲ್ ಸ್ಪೆಂಡಿಂಗ್ ಯುವರ್ ಟೈಮ್? ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದೀರಾ ಟೈಮ್? ಸೊ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದಾ? ಸಚಿನ್, ಹಾಯ್ ದೀಕ್ಷಿತ್, ಯು ರಿಮೆಂಬರ್ ಮೀ? ಎಸ್, ಐ ಡೂ ರಿಮೆಂಬರ್. ಹಲೋ ಪ್ರಜ್ವಲ್ ಭಟ್, ಹಾಯ್, ಹಲೋ. ಸೊ ಅದೇ ಹೇಗೆ ಕಳೀತಾ ಇದ್ದೀರಾ ಎಲ್ಲರೂ ಸಮಯನ? ಪ್ರೊಡಕ್ಟಿವ್ ಆಗಿ ಮಾಡ್ತಾ ಇದ್ದೀರಾ? ನರೇಶ್ ಆಚಾರ್, ಯು ಆರ್ ಅ ಪ್ರೂವನ್ ಆರ್ಟಿಸ್ಟ್, ಯು ಫೀಲ್ ಲೈಕ್ ಯು ಆರ್ ಯುವರ್ ಓನ್. ಥ್ಯಾಂಕ್ ಯು ಸೋ ಮಚ್. ಭಾಳ ದೊಡ್ಡ ಮಾತು ನರೇಶ್ ಆಚಾರ್, ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ತುಂಬ ತೊಂದರೆಯಲ್ಲಿದ್ದೀನಿ, ಪ್ಲೀಸ್ ಕಾಲ್ ಜಿ. ಓಕೆ ಸರ್, ಯಾಕೆ KTM ವರ್ಕ್ ಹೇಗೆ ಆಗ್ತಾ ಇದೆ? ರಜತ್ ಶೆಟ್ಟಿ, ಸರ್ ನಿಮಗೆ ಗೊತ್ತಿರಬೇಕು KTM ವರ್ಕ್ ಹೇಗೆ ಆಗ್ತಾ ಇದೆ ಅಂತ, ನಮ್ಮ ಅಸೋಸಿಯೇಟ್ ಡೈರೆಕ್ಟರು. ಸೊ
ಹೇಗಾಗ್ತಾ ಇದೆ KTM ವರ್ಕ್ ಚೆನ್ನಾಗೇ ಆಗ್ತಿದೆ, ಸೂಪರಾಗಿ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದೇ ಗಡ್ಡ ಬಿಟ್ಟಿರೋ ಕಾರಣ KTM ಸಿನಿಮಾಗೋಸ್ಕರ ಗಡ್ಡ ಬಿಟ್ಟಿರೋದು. ಥ್ಯಾಂಕ್ ಯು ಹೇಮಲತಾ, JM, ರವಿ, ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸ್ವಾಮಿ? ಸೊ ನಾನು ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಕೇಳ್ತಾ ಇದ್ದಾರೆ ನಾನು ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಓದ್ತಾ ಇದ್ದೀನಿ, ಸಾಕಷ್ಟು ಓದ್ತಾ ಇದ್ದೀನಿ. ದಿಯಾ ಪ್ರಮೋಷನ್ಸ್ ಟೈಮಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಓದೋದಕ್ಕಾಗಿರಲಿಲ್ಲ. ಸೊ ಒಂದಿಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಎಡಿಟಿಂಗ್ ಕಲಿತಾ ಇದ್ದೀನಿ. ಒಂದಿಷ್ಟು ಆನ್ಲೈನ್ ಕ್ಲಾಸಸ್ನ ತೊಗೊತಾ ಇದ್ದೀನಿ ಫಿಲ್ಮ್ ಮೇಕಿಂಗ್ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟದ ಬಗ್ಗೆ. ಸೊ ಮುಖ್ಯವಾಗಿ ಮೇಜರಾಗಿ ಎಡಿಟಿಂಗ್ ಒಂದು ಕಲಿತಾ ಇದ್ದೀನಿ. ನಂತರ ಸ್ವಲ್ಪ ಅಲ್ಲಿ ಇಲ್ಲಿ ಕುಕಿಂಗ್ ಮಾಡ್ತಾ ಇದ್ದೀನಿ. ಸೊ ಹೇಗಾಗೋಗಿದೆ ಅಂತಂದರೆ, ಕೆಲಸ ಇಲ್ಲ, ಏನಾದರೂ ಮಾಡೋಣ, ಫ್ರೀಯಾಗಿರ್ತೀವಿ ಅಂತ ಹೇಳಿ ಕೆಲಸ ಹಾಕ್ಕೊಂಡು ಪುರ್ಸೋತಿಲ್ದಿರೋಷ್ಟು ಕೆಲಸ ಆಗ್ಬಿಟ್ಟಿದೆ ಇವಾಗ. ಸೊ ನಡೀತಾ ಇದೆ. ಅದ್ರ ಜೊತೆಗೆ ಆಗಾಗ ಲೈವ್ ಬರ್ತಾ ಇರ್ತೀನಿ, ಎಲ್ಲರ ಜೊತೆ ಮಾತಾಡೋ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಮಾರು ಜನ ಲೈವ್ ಕರೀತಾ ಇದ್ದಾರೆ, ಲೈವ್ ಮಾಡ್ತಾ ಇದ್ದೀವಿ. ನಾವು ಪಬ್ಲಿಕ್ TV ಲೈವ್ ಬಂದಿದ್ದೀವಿ ಫಾರ್ ದ ಸೆಕೆಂಡ್ ಟೈಮ್. ದಿಯಾ ಪ್ರಮೋಷನ್ಸ್ ಟೈಮಲ್ಲಿ ಬಂದಿದ್ದೆ ಲೈವ್, ದಿಸ್ ಫಾರ್ ದ ಸೆಕೆಂಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ದೀಪಾ ಶೆಟ್ಟಿ, ಯು ಆರ್ ಸಚ್ ಅ ಗುಡ್ ಆ್ಯಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ, ಪ್ಲೀಸ್ ಟು ಮೋರ್ ಫಿಲ್ಮ್ಸ್. ಡೆಫಿನೆಟ್ ಆಗಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ರೀತಿಯ ಸಿನಿಮಾ, ನೀವೆಲ್ಲ ಎದೆ ತಟ್ಕೊಳ್ಳೋ ಅಂಥ ಸಿನಿಮಾ, ವಿಲ್ ಆಲ್ ಮೇಕ್ ಯು ಪ್ರೌಡ್ ಅಂಥ ಸಿನಿಮಾನ ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ಶಿವಶಂಕರ್, ಏನು ಗಡ್ಡಾಗರು ಸಗದಾಗಿದೆ. ಥ್ಯಾಂಕ್ ಯು ಶಿವಶಂಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಗಡ್ಡ ಮೀಸೆ ಮೂವಿಗೆ ಬಿಟ್ಟಿದ್ದೀರಾ ಅಥವಾ ಲಾಕ್ಡೌನ್? ಮೂವಿಗೆ ಬಿಟ್ಟಿದ್ದೀನಿ. ಅದು ಲಾಕ್ಡೌನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೆಳ್ಕೊಂಡು ಹೋಗಿದೆ. ಶುಭಮ್, ದಿಯಾ ಮೂವಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ದಿಯಾ ಸಿನಿಮಾನ ಕರ್ನಾಟಕದಲ್ಲಿ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬರೀ ಕರ್ನಾಟಕದಲ್ಲಿ ಅಲ್ಲದೆ ಕೂಡ ಚೆನ್ನೈ ಆಗಿರ್ಬೋದು, ಅಥವಾ ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಥವಾ ಮುಂಬೈ, ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. OTT ಪ್ಲ್ಯಾಟ್ಫಾರ್ಮ್ ಅಮೆಝಾನಲ್ಲಿ ಬಂದಮೇಲಂತೂ ತುಂಬ ಜನ ಸಿನಿಮಾನ ನೋಡಿ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್. ಆ್ಯಂಡ್ ನನಗೆ ಯಾವಾಗಲೂ ಒಂದು ತಲೆಯಲ್ಲಿರ್ತಾ ಇತ್ತು, ನಾವು ಪರಭಾಷೆ ಚಿತ್ರನ ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಬೇರೆಯವರು ನಮ್ಮ ಸಿನಿಮಾನ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಪರಭಾಷಿಗರು ನಮ್ಮ ಸಿನಿಮಾನ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ. ಬಟ್ ದಿಯಾ ಸಿನಿಮಾಯಿಂದ ಅದು ತಪ್ಪು ಅಂತ ಪ್ರೂವ್ ಆಗಿದೆ, ಅಥವಾ ನನ್ನ ತಿಳುವಳಿಕೆ ತಪ್ಪು ಅಂತ ಪ್ರೂವ್ ಆಯಿತು. ಮೇಡ್ ಮಿ ಪ್ರೂವ್ಡ್ ಮಿ ರಾಂಗ್ ಆ್ಯಕ್ಚುಲಿ. ಲ್ಯಾಂಗ್ವೇಜ್ ಈಸ್ ನಾಟ್ ಅಟ್ ಆಲ್ ಅ ಬ್ಯಾರಿಯರ್ ಫಾರ್ ಎನಿ ಸಿನಿಮಾ. ಯಾಕಂದರೆ ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರಗಡೆ ದೇಶದಲ್ಲಿ ಕೂಡ ಸಿನಿಮಾನ ನೋಡ್ತಾ ಇದ್ದಾರೆ. ಚಿಕಾಗೋ ಆಗಿರ್ಬೋದು, ರೀಸೆಂಟಾಗಿ ಚಿಕಾಗೋ ಲೈವ್ ಹೋಗಿದ್ದೆ. ಅಲ್ಲಿರೋ ಆಡಿಯನ್ಸು ತುಂಬ ಇಷ್ಟ ಆಗಿ ಆರ್ಟಿಸ್ಟ್ಗಳ ಜೊತೆ ಮಾತಾಡಲೇಬೇಕು ಅಂಥೇಳಿ ಅವರೆಲ್ಲರೂ ಲೈವ್ ಬಂದಿದ್ದರು. ಸೊ ಭಾಳಷ್ಟು ದೇಶಗಳಲ್ಲಿ, ಸುಮಾರು ದೇಶಗಳಿಂದ ಒಂದು ಮೆಸೇಜ್ ಬರ್ತಾ ಇದೆ, ಲ್ಯಾಂಗ್ವೇಜ್ ಈಸ್ ನಾಟ್ ಅ ಬ್ಯಾರಿಯರ್. ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ರೆ ಪ್ರಪಂಚದಾದ್ಯಂತ ಜನ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾನೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಕ್ಚುಲಿ ದಿಸ್ ಟೈಮ್ ಇಸ್ ವೆರಿ ಬೆಸ್ಟ್ ಫಾರ್ ಲರ್ನರ್ಸ್, ಫಾರ್ ದೋಸ್ ಹೂ ಡೋಂಟ್ ನೋ ದ ಕುಕಿಂಗ್. ಎಸ್ ಮೇಘಾ ಸಾಗರ್ ಅವರೇ, ಖಂಡಿತವಾಗ್ಲೂ ಗೊತ್ತಿಲ್ಲದೆ ಇರೋದನ್ನು ಕಲಿಯೋದಕ್ಕೆ. ಸೊ ಟೈಮ್ ಆ್ಯಕ್ಚುಲಿ ವೇಸ್ಟ್ ಮಾಡಬಾರ್ದು, ಟೈಮ್ನ ಇನ್ವೆಸ್ಟ್ ಮಾಡಬೇಕು. ಕಾಲ ಕಳಿಬೇಕಾಗಿಲ್ಲ, ಕಾಲ ಅದಾಗದೇ ಹೋಗುತ್ತೆ. ಬಟ್ ನಾವು ಕಳೆಯೋ ಸಮಯನ ಹೇಗೆ ಕಲಿತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಹೇಗೆ ಅದನ್ನು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬಿಕಾಸ್ ಟೈಮ್ ಈಸ್ ಮನಿ ಅಂತಾರೆ, ಬಟ್ ಐ ಬಿಲೀವ್ ಟೈಮ್ ಈಸ್ ನಾಟ್ ಮನಿ, ಟೈಮ್ ಈಸ್ ಟೈಮ್. ಬಿಕಾಸ್ ದುಡ್ಡು ಕೊಟ್ಟರೆ ಟೈಮ್ ತೊಗೊಳೋದಕ್ಕಾಗೋದಿಲ್ಲ, ದುಡ್ಡನ್ನ ಕೊಟ್ಟು ಟೈಮ್ನ ತೊಗೊಳೋದಕ್ಕಾಗೋದಿಲ್ಲ. ಸೊ ಈಗಿರೋ ಭಾಳಷ್ಟು ಸಮಯ ಸಿಕ್ಕಿದೆ. ಆಲ್ರೆಡಿ ಈಗ 1 ತಿಂಗಳಾಗೋಗಿದೆ. ನಾವೇನಾದರೂ ಕಲಿಯೋ ಅಂಥದ್ದು ಅದು ಕಲಿಬೇಕಾಗಿದ್ದಿದ್ರೆ 21 ದಿನಗಳನ್ನು ನಾವು ಏನನ್ನ ಸತತವಾಗಿ ಮಾಡ್ತೀವಿ ಅದು ಹ್ಯಾಬಿಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟರಲ್ಲಿ ಆಲ್ರೆಡಿ ಏನನ್ನಾದರೂ ನಾವು ಕಲಿಬೋದಾಗಿತ್ತು, ಇಷ್ಟರಲ್ಲಿ ಇನ್ನೂ ಕಾಲ ಮಿಂಚಿಲ್ಲ. ಇಫ್ ಯು ಆರ್ ಗುಡ್ ಅಟ್ ಸಮಥಿಂಗ್ ಆರ್ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಪ್ಲೀಸ್ ಡೂ ಇಟ್. ಸಮಯನ ತುಂಬ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ತುಂಬ ಚಾಣಾಕ್ಷತನದಿಂದ ಯೂಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೋದು. ಸಮಯ ಅನ್ನೋದು ಅಷ್ಟು ಮುಖ್ಯ ಲೈಫಲ್ಲಿ. ಬಿಕಾಸ್ ಒಬ್ಬ ಮನುಷ್ಯ ಅವನ ಫ್ರೀ ಟೈಮಲ್ಲಿ ಏನು ಮಾಡ್ತಾನೆ ಅದೇ, ಅಥವಾ ಅವನ ಟೈಮ್ನ ಹೇಗೆ ಬಳಸ್ತಾನೆ, ಅವ್ನ ಲೈಫಲ್ಲಿ ಕೂಡ ಅಷ್ಟೇ ಮೇಲೆ ಹೋಗ್ತಾನೆ ಕೆಳಗೆ ಹೋಗ್ತಾನೆ ಅಂತ ಡಿಸೈಡ್ ಮಾಡೋದು ಕೂಡ ಟೈಮ್. ಸೊ ಲೆಟ್ಸ್ ಯೂಸ್ ದ ಟೈಮ್ ವೆರಿ ಎಫೆಕ್ಟಿವ್ಲಿ. ಖಂಡಿತ ಸಿನಿಮಾ ಓಡಿದೆ. ಯಾಕಂದರೆ ನಮಗೆ ಸಿನಿಮಾ ಓಡಿಲ್ಲ, ಹಂಟರ್ ಚಕ್ರವರ್ತಿ ಅದೇ ಸಿನಿಮಾ ಓಡಿಲ್ಲ,
ಬೇಜಾರಾಗಬೇಡಿ ಅಂತ ಹಾಕಿದ್ದಾರೆ. ನನಗೆ ಯಾವುದೇ ಥರದ್ದು ಬೇಜಾರಿಲ್ಲ. ಯಾಕಂತಂದರೆ ನಾವು ಮಾಡಿರೋ ಕೆಲಸನ ಜನ ನೋಡಬೇಕು. ಅದು ಯಾವ ರೀತಿಯಲ್ಲಾದರೂ ಆಗಲಿ. ಸೊ ಜನ ನೋಡಿದರೆ, ನೋಡಿರೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ತುಂಬ ಸಂತೋಷನ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ನನಗೆ ಸುಮಾರು ಮೆಸೇಜ್ಗಳು ಬರುತ್ತೆ. ಯಾವುದು ಒನ್ಲೈನಲ್ಲಿ ಬರೋದೇ ಇಲ್ಲ ಮೆಸೇಜ್. ಸಿನಿಮಾ ಬಗ್ಗೆ ಬರೆದು ಕಳಿಸೋರು ಯಾರು ಒನ್ಲೈನಲ್ಲಿ ಕಳಿಸೋದೇ ಇಲ್ಲ. ಆಲ್ಮೋಸ್ಟ್ ನಿಮಗೆ ಪುಟಗಳ ಗಟ್ಟಲೆ ಇರುತ್ತೆ ಸಿನಿಮಾ ಬಗ್ಗೆ ಬರೆದಿರೋದು. ಸೊ ಪುಟಗಳ ಗಟ್ಟಲೆ ಕಳಿಸ್ತಾರೆ ನಮಗೆ. ಆ್ಯಂಡ್ ಅವರ ಡ್ರಾಯಿಂಗ್ಸ್ ಆಗಿರ್ಬೋದು, ಇವೆಲ್ಲ ಇನಿಷಿಯೇಟಿವ್ ತೊಗೊಂಡು ಅಥವಾ ನಾವೇನು ಕೇಳ್ದೇನೆ ಯಾರೋ ಮಾಡಿ ಕಳಿಸ್ತಾ ಇದ್ದಾರೆ ಅಂತಂದರೆ ಸಿನಿಮಾ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಸಿನಿಮಾ ಅವ್ರಿಗೆ ಇಷ್ಟ ಆಗಿದೆ ಅಂತಂದರೆ ನಾವು ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಅರ್ಥ. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಯಾವುದೇ ಥರದ ಬೇಜಾರಿಲ್ಲ. ಬಟ್ ಒಂದು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಂತಂದರೆ, ಒಳ್ಳೆ ಕನ್ನಡ ಸಿನಿಮಾ ಬಂದಾಗ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅತ್ಯಗತ್ಯ. ಯಾಕಂದರೆ ನೀವು ಥಿಯೇಟ್ರಿಗೆ ಬಂದರೆ ಮಾತ್ರ, ನೀವು ಥಿಯೇಟ್ರಿಗೆ ಬಂದು ಎಸ್ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ಕೊಟ್ಟರೆ ಮಾತ್ರ ನಮ್ಮಂಥ ಯಂಗ್ಸ್ಟರ್ಸ್ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಸಾಧ್ಯ. ನಮಗಿನ್ನೂ ಒಳ್ಳೊಳ್ಳೆ ಅಟ್ಲೀಸ್ಟ್ ಕೆಲಸ ಮಾಡೋದಕ್ಕೆ ಸಾಧ್ಯ ನೀವೆಲ್ಲರೂ ಥಿಯೇಟ್ರಿಗೆ ಬಂದರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಪ್ಲೀಸ್. ಹೇಮಲತಾ, ಜಯಂ ರವಿ ಸರ್, ಒನ್ ಸಿ ಇನ್ ತಮಿಳ್ ಮೂವೀಸ್. ಡೆಫಿನೆಟ್ಲಿ ಕಲೆಗೆ ಯಾವುದೇ ಆದ ಚೌಕಟ್ಟಿಲ್ಲ. ಸೊ ಡೆಫಿನೆಟ್ಲಿ ಚಾನ್ಸಸ್ ಬಂದರೆ ವೈ ನಾಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಸಮ್ ಮೂವಿ. ಥ್ಯಾಂಕ್ ಯು. ಒನ್ ಸಿ ಇನ್ ತಮಿಳ್ ಮೂವೀಸ್. ಅದೇ ಆಗಲೇ ಹೇಳಿದೆ, ಆ್ಯಕ್ಚುಲಿ ಈಗ ತಮಿಳ್ ಇಂಡಸ್ಟ್ರಿಗೂ ಬರಬೇಕು ಅಂತ ಏನಿಲ್ಲ. KGF ನಂತರ ಕನ್ನಡ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಪ್ರಾಬ್ಲಿ ಇವಾಗ ದಿಯಾ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಕೂಡ ಇಲ್ಲೂ ಬರ್ತಾ ಇದೆ. ಇಲ್ಲೂ ಇದ್ಕೊಂಡು ಎಲ್ಲ ಆಡಿಯನ್ಸ್ನೂ ರೀಚ್ ಮಾಡ್ಬೋದು. ಆ್ಯಂಡ್ ಬ್ಯಾರಿಯರ್ ಇಲ್ಲ. ದಿಸ್ ಕರ್ನಾಟಕ, ದಿಸ್ ಎಸ್ ಸರ್ ಯಾವುದೋ ಒಂದು ಸ್ಪೀಚ್ ಕೇಳಿದೆ, ದಿಸ್ ಇಸ್ ಇಂಡಿಯನ್ ಸಿನಿಮಾಸ್ ಅಂತ. ಎಸ್, ದಿಸ್ ಇಂಡಿಯನ್ ಸಿನಿಮಾಸ್. ಸೊ ಯಾವುದೇ ಬ್ಯಾರಿಯರ್ ಇಲ್ಲ. ಒಂದು ಕಡೆ ಕೂತ್ಕೊಂಡೆ ಈಗ ಎಲ್ಲ ಸಿನಿಮಾನೂ ಮಾಡ್ಬೋದು, ಎಲ್ಲ ಥರದ ಸಿನಿಮಾನೂ ಮಾಡ್ಬೋದು, ಅಥವಾ ಎಲ್ಲರಿಗೂ ರೀಚ್ ಆಗ್ಬೋದು. ಒಂದು ಸಿನಿಮಾ ಒಂದೇ ಲ್ಯಾಂಗ್ವೇಜ್ಲಿರುವಂಥ ಸಿನಿಮಾನೇ ಇಷ್ಟು ರೀಚ್ ಆಗಿದೆ ಅಂತಂದರೆ, ಸೊ ಇಲ್ಲೇ ಕೂತು ಎಲ್ಲ ಕಡೆಗೂ ರೀಚ್ ಮಾಡ್ಬೋದು ಸಿನಿಮಾನ ಅಂತ ನನಗೆ ಅನಿಸುತ್ತೆ. ದಿಯಾ 2 ಬರ್ತಾ ಇದೆಯಾ? ದಿಯಾ 2 ಖಂಡಿತವಾಗ್ಲೂ ಇಲ್ಲ. ಆಸ್ ಆಫ್ ನೌ ಏನೂ ಪ್ಲ್ಯಾನ್ ನಡೆದಿಲ್ಲ, ಏನೂ ಪ್ಲ್ಯಾನ್ ಮಾಡ್ತಾ ಇಲ್ಲ. ದಿಯಾ 2 ಬಗ್ಗೆ ಯಾವುದೇ ಥರದ ಮಾತುಕತೆ ಇಲ್ಲ. ಹರ್ಷಿತಾ ವರ್ಮಾ, ಯು ಆರ್ ಹ್ಯೂಜ್ ಅಸೆಟ್ ಫಾರ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಕೀಪ್ ಗೋಯಿಂಗ್ ಆ್ಯಂಡ್ ಐ ಲವ್ ಯು ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಹರಿ. ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ವರ್ಮಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕಕ್ಕೆ ಅಸೆಟ್ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಗುಣಶೀಲ, ಎಸ್ ಐ ಹ್ಯಾವ್ ಸ್ಟಾರ್ಟೆಡ್ ಟು ಡೂ ಡ್ರಾಯಿಂಗ್ಸ್, ಡಿಸ್ಕವರ್ಡ್ ಎ ನ್ಯೂ ಟ್ಯಾಲೆಂಟ್ ಆಫ್ ಮೈಂಡ್. ವೆರಿ ಗುಡ್, ವೆರಿ ನೈಸ್, ರಿಯಲಿ ಗುಡ್. ನಮ್ಮಲ್ಲಿ ಎಷ್ಟೊಂದು ಆ ರೀತಿ ಅಡಗಿರುತ್ತೆ, ಎಷ್ಟೊಂದು ಹಿಡನ್ ಟ್ಯಾಲೆಂಟ್ಸ್ ಅಡಗಿರುತ್ತೆ. ಅಥವಾ ಹೊಸದೇನೋ ಕಲಿಬೇಕು ಅಂತ ತುಂಬ ದಿನಗಳನ್ನ ಅಂದ್ಕೊಂಡಿರ್ತೀವಿ, ಸರಿಯಾದ ಸಮಯ ಸಿಕ್ಕಿರೋದಿಲ್ಲ, ಕಮಿಟ್ಮೆಂಟ್ಗಳ ಕಾರಣದಿಂದ ಟೈಮ್ ಸಿಕ್ಕಿರೋದಿಲ್ಲ. ಆದರೆ ಈಗ ಸಿಕ್ಕಿದೆ. ಸೊ ಎಲ್ರಿಗೂ ಟೈಮ್ ಇದೆ. ಇಷ್ಟು ದಿನ ಟೈಮ್ ಇಲ್ಲ ಅಂತ ಕಾರಣ ಹೇಳ್ತಾ ಇದ್ವಿ. ಬಟ್ ಈಗ ಆ ಕಾರಣ ಹೇಳೋದಕ್ಕಾಗಲ್ಲ, ಎಲ್ರಿಗೂ ಟೈಮ್ ಇದೆ. ಸೊ ತುಂಬ ಕ್ಲಿಯರ್ ಆಗಿ ಚಾಣಾಕ್ಷತನದಿಂದ ಉಪಯೋಗಿಸೋಣ ಸಮಯನ. ನಿಮ್ಮ ಇದೇ ಥರ ಇನ್ನೊಂದು ಮೂವಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬನ್ನಿ. ಶೋರ್, ಆದಷ್ಟು ಬೇಗ ಹಂಟರ್ ಚಕ್ರವರ್ತಿ ಅವರೇ, ಖಂಡಿತವಾಗ್ಲೂ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರಬೇಕು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ನನಗೂ ಭಾಳಷ್ಟು ಆಸೆಗಳಿದೆ. ಟೈಮ್ ಪರ್ಮಿಷನ್ ಕೊಡಬೇಕು. ಆ್ಯಂಡ್ KTMಗೆ ಅದರದ್ದೇ ಆದ ಪ್ರಿಪ್ರೇಷನ್ಸ್ ಇದೆ. ಒಂದು ಸ್ವಲ್ಪ ಚೇಂಜ್ ಓವರ್ಸ್ಗಳಿದೆ, ಕ್ಯಾರೆಕ್ಟರ್ನ ಚೇಂಜ್ ಓವರ್ಸ್ಗಳಿದೆ. ಸೊ ಹಾಗಾಗಿ ಎಸ್, ಆದಷ್ಟು ಬೇಗ ಬರ್ತೀವಿ. ಸಂತೋಷ್ ಕುಲಾಲ್, ನಾಗಿಣಿ ಧಾರಾವಾಹಿ ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ನಾಗಿಣಿ ಧಾರಾವಾಹಿ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಅಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ. ಯಾಕಂದರೆ ಒಂದು ಸೀರಿಯಲ್ 1000 ಸಂಚಿಕೆನ ಮುಗಿಸ್ಬೇಕಂದ್ರೆ ತಮಾಷೆ ಮಾತಲ್ಲ. ಅದು ಬರೀ ನಮ್ಮಿಂದ ಮಾತ್ರ ಸಾಧ್ಯ ಆಗಲ್ಲ. ನೀವು ನೋಡಿದ್ರೆ, ನೀವು ಮೆಚ್ಚುಗೆನ ವ್ಯಕ್ತಪಡಿಸಿದ್ರೆ ಮಾತ್ರ ಅದು ಸಾಧ್ಯ. ಸೊ 4 ವರ್ಷಗಳ ಕಾಲ ಆಲ್ಮೋಸ್ಟ್ 1000 ಎಪಿಸೋಡ್ ತನಕ ನೀವು ಅದಕ್ಕೆ ಸಾಥ್ ಕೊಡ್ತಾ ಬಂದಿದ್ದೀರಾ, ನಮಗೆ ಧೈರ್ಯ ತುಂಬುತ್ತಾ ಬಂದಿದ್ದೀರಾ, ನಾವಿದ್ದೀವಿ ಅಂತ ಹೇಳ್ತಾ ಬಂದಿದ್ದೀರಾ. ಸೊ ಅದೊಂದೇ ಕಾರಣಕ್ಕಾಗಿ ಇಡೀ ಟೀಮ್ ವರ್ಕ್ ಮಾಡಿ ಅದನ್ನು ಸಕ್ಸಸ್ ಮಾಡೋದಕ್ಕೆ ಶುರುವಾಯಿತು. ಆ್ಯಂಡ್ ಇದರೆಲ್ಲ ಕ್ರೆಡಿಟ್ಸ್ ನಾನು ನಮ್ಮ ನಿರ್ದೇಶಕರಾದಂಥ ಯೋಧನ ಸರ್ ಅವ್ರಿಗೆ ಕೊಡ್ತೀನಿ. ಆ್ಯಂಡ್ ಸಿ ಚಾನಲ್ಗೆ ಕೊಡ್ತೀನಿ, ಸಿ ಕನ್ನಡ. ದೇ ಹ್ಯಾವ್ ವರ್ಕ್ಡ್ ಲಾಟ್ ಮೋರ್ ದೆನ್ ಅಸ್. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಸಚಿನ್ ಸಾಕ್, ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಸ್ಪ್ರೆಡ್ ಮೋರ್ ಅಬೌಟ್ ಯುವರ್ ಮೂವಿ ಟು ಆಲ್. ಥ್ಯಾಂಕ್ ಯು ಸೋ ಮಚ್. ಈಗ ಎಷ್ಟೊಂದು ಸರಿ ನಾನು ದಿಯಾ ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ದಿನಗಳಲ್ಲೇ ನೋಡಿದ್ದೆ. ಸಿನಿಮಾ ಚೆನ್ನಾಗಿದೆ ಅಂದರೆ ಜನ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ
ಪ್ರತಿಯೊಬ್ಬರ ಸ್ಟೇಟಸಲ್ಲೂ ದಿಯಾ ನಾನು ನೋಡಬಲ್ಲೆ. ಆಲ್ಮೋಸ್ಟ್ ನನ್ನ ಸ್ಟೇಟಸಲ್ಲಿ ಇರೋರು ಎಲ್ಲರೂ ಅಥವಾ ನನ್ನ ಸೋಷಿಯಲ್ ಮೀಡಿಯಾ ಸ್ಟೇಟಸಲ್ಲಿ ಇರೋರು ಎಲ್ಲರೂ ಸ್ಟೇಟಸಲ್ಲೂ ದಿಯಾ ಚಿತ್ರದ ತುಣುಕುಗಳಾಗಿರ್ಬೋದು ಅಥವಾ ಕೆಲವು ಸಣ್ಣ ಪುಟ್ಟ ದೃಶ್ಯಗಳು ಈ ರೀತಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ತಾನೆ ಇದ್ರು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತ ಎಲ್ಲರೂ ನೋಡಿ ಅಂತ ಪ್ರಮೋಟ್ ಕೂಡ ಮಾಡ್ತಾ ಇದ್ರು ಜನರನ್ನೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಪದ್ಮಾ ಅಂತ ಲೈಕ್ ಯುವರ್ ಆ್ಯಕ್ಟಿಂಗ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. KTM ಸಿನಿಮಾ ಬಗ್ಗೆ ಹೇಳಿ. KTM ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇದರ ನಿರ್ದೇಶಕರು ಬಂದು ಅರುಣ್ ಕುಮಾರ್ ಅಂತ. ಈ ಹಿಂದೆ ಅಥರ್ವ ಅಂತ ಒಂದು ಸಿನಿಮಾ ಮಾಡಿದರು, ಅವರ ಸಿನಿಮಾ ಇದು. ಅವ್ರು ನಿರ್ದೇಶಿಸ್ತಾ ಇರೋವಂಥ ಸಿನಿಮಾ ಒಂದು ಟ್ರಾವೆಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಅಂದರೆ ಒಬ್ಬ 17 ವರ್ಷದ ಹುಡುಗನಿಂದ ಹಿಡಿದು 16 ವರ್ಷದ ಹುಡುಗನಿಂದ ಹಿಡಿದು ಆಲ್ಮೋಸ್ಟ್ ಒಂದು 27-28 ವರ್ಷ ಹೋಗುವವರೆಗೂ ಇಡೀ ಒಂದು 10 ವರ್ಷದ ಕಥೆ ಟ್ರಾವೆಲ್ ಆಗುತ್ತೆ. ಡಿಫ್ರೆಂಟ್ ಶೇಡ್ಸ್ ಇದೆ ಇದಕ್ಕೆ, ಕ್ಯಾರೆಕ್ಟರ್ಗೆ ಡಿಫ್ರೆಂಟ್ ಶೇಡ್ಸ್ ಇದೆ. ಹಾಗಾಗಿ ಈ ಥರ ಲುಕ್ ಚೇಂಜ್ ಓವರ್ಸ್ ಎಲ್ಲ ಇದೆ. ನಿಮ್ಮೆಲ್ರಿಗೂ ಭಾಳ ಇಷ್ಟ ಆಗುತ್ತೆ ಸಬ್ಜೆಕ್ಟು. ಆ್ಯಂಡ್ ಇಟ್ಸ್ ಇನ್ ಆ್ಯಂಡ್ ಔಟ್ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಜಾನರ್. ನಿಮಗೆಲ್ಲ ಇಷ್ಟ ಆಗೋ ರೀತಿಯಲ್ಲೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ವಿಲ್ ರಿಯಲಿ ಕಮ್ ಔಟ್ ವೆಲ್. ಅದಕ್ಕೋಸ್ಕರನೇ ಒಂದಿನ ಬರ್ತೀನಿ. ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋದಕ್ಕೋಸ್ಕರನೇ ಒಂದಿನ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ. ಶೂಟಿಂಗ್ ಹಂತದಲ್ಲಿದೆ ಸಿನಿಮಾ. ಶೂಟಿಂಗ್ ಮುಗಿದ ತಕ್ಷಣ ನಿಮ್ಮೆಲ್ಲರ ಹತ್ರ ಬಂದು ಮಾತಾಡ್ತೀನಿ ಅದ್ರ ಬಗ್ಗೆ. ಮಾಧುರಿ ಕೃಷ್ಣ, ಲಾಕ್ಡೌನ್ ಮೇಡ್ ಈಸಿ ಟು ರೀಚ್ ಮೆನಿ ಸ್ಯಾಂಡಲ್ವುಡ್ ಪೀಪಲ್ ಥ್ರೂ ಲೈವ್. ಖಂಡಿತವಾಗ್ಲೂ ಏನಾಗ್ತಿತ್ತು, ಮೊದಲೆಲ್ಲ ನಮಗೆ ಅನ್ಯೂಶುವಲ್ ಟೈಮಿಂಗ್ಸ್ ಇತ್ತು, ಕೆಲಸದ ಒತ್ತಡ ಇರ್ತಾಯಿತ್ತು, ಅನ್ಯೂಶುವಲ್ ಟೈಮಿಂಗ್ಸ್ ಇರ್ತಾಯಿತ್ತು. ನಮಗೆ ಇಂಥದ್ದೇ ಅಂತ ನಿಗದಿತವಾದ ಸಮಯ ಇರ್ತಾ ಇರಲಿಲ್ಲ ಕೆಲಸಕ್ಕೆ. ಎಷ್ಟೊತ್ತಿಗೆ ಹೋಗ್ತಿದ್ವಿ, ಎಷ್ಟೊತ್ತಿಗೆ ಬರ್ತಿದ್ವಿ, ಸರಿಯಾಗಿ ತುಂಬ ಜನಕ್ಕೆ ರಿಯಾಕ್ಟ್ ಮಾಡೋದಕ್ಕಾಗ್ತಿರಲಿಲ್ಲ, ನೀವು ಕಳಿಸುವಂಥ ಮೆಸೇಜ್ಗಳಿಗೆ ರೆಸ್ಪಾನ್ಸ್ ಮಾಡೋದಕ್ಕಾಗ್ತಿರಲಿಲ್ಲ. ಬಟ್ ಈಗ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಆಲ್ಸೋ ಬ್ಲೆಸ್ಡ್ ಅಂತ ಹೇಳ್ತೀನಿ. ಈ ಥರ ಒಂದು ಟೈಮ್ ಸಿಕ್ಕಿದ್ದಕ್ಕೆ. ಈ ಥರ ಆಗಬಾರ್ದು, ಬಟ್ ಹೇಗೋ ಆಗಿ ಈ ಥರ ಒಂದು ಟೈಮ್ ಸಿಕ್ಕಿದೆ. ಸೊ ಹಾಗಾಗಿ ಆದಷ್ಟು ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ, ಆದಷ್ಟು ಜನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಜೊತೆ. ಸೊ ಹಾಗಾಗಿ ಎಸ್, ಐ ಡೋಂಟ್ ನೋ ದ ಲ್ಯಾಂಗ್ವೇಜ್ ಬಟ್ ಐ ವಾಚ್ ದಿಸ್ ಲೈವ್ ಓನ್ಲಿ ಫಾರ್ ಯು ಸರ್. ಹೇಮಲತಾ ಜಯಂ ರವಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಜಯಂ ರವಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯರ್ ಲವ್ ಆ್ಯಂಡ್ ಸಪೋರ್ಟ್. ಅಜಿತ್ ಶೆಟ್ಟಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಕ್ರವರ್ತಿ ಅವರೇ, ಆಗಿಂದ ಬ್ಯಾಕ್ ಟು ಬ್ಯಾಕ್ ಟೆಕ್ಸ್ಟ್ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಬೆಳೆಯೋರು ಕೆಲಸ ಮಾಡ್ತಾ ಇದ್ರೆ ಮೇಲೆ ನೋಡ್ತಾನೆ. ನಿಮ್ಮ ವಾಯ್ಸ್ ಸೂಪರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬಿಂದು ಅಶೋಕ್, ಥ್ಯಾಂಕ್ ಯು ಸೋ ಮಚ್ ಬಿಂದು ಅವರೇ. ಪ್ಲೀಸ್ ಕ್ಯಾನ್ ಯು ಸ್ಪೀಕ್ ಇನ್ ಇಂಗ್ಲೀಷ್ ಲಾರ್ಜಸ್? ರಾಘವಿ, ಎಸ್ ರಾಘವಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೈವ್ ಆ್ಯಂಡ್ ಟೆಕ್ಸ್ಟಿಂಗ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿಥಿಂಗ್. ಯಾ ಸೂಪರ್. ಅಶ್ವಿನಿ ಸಲೀಮತ್, ಥ್ಯಾಂಕ್ ಯು ಅಶ್ವಿನಿ ಸಲೀಮತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಮತ್ತೆ ಸೀರಿಯಲ್ ಮಾಡೋ ಪ್ಲ್ಯಾನ್ ಇದೆಯಾ ಕಿರಣ್? ಖಂಡಿತವಾಗ್ಲೂ ಇದೆ. ಯಾಕಂದರೆ ಕಲಾವಿದನಿಗೆ ಯಾವುದೇ ಥರದ ಸಿನಿಮಾ ಸೀರಿಯಲನ್ನು ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಬಟ್ ಈ ಥರ ಲುಕ್ ಇಟ್ಕೊಂಡು ಸೀರಿಯಲ್ಗೆ ಹೋದರೆ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಲುಕ್ ಚೇಂಜ್ ಓವರ್ಗಳು ಇರೋದ್ರಿಂದ KTM ಅಲ್ಲಿ ಸ್ವಲ್ಪ ದಿನಗಳ ಕಾಲ KTM ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಿಂದಾಗಿ, ಕಲಾವಿದರಿಂದಾಗಿ ಪ್ರೊಡಕ್ಷನ್ ಹೌಸು ಯಾವುದೂ ತೊಂದರೆ ಆಗಬಾರ್ದು. ಸೊ ನಮ್ಮ ಲುಕ್ಗಳು ಚೇಂಜ್ ಇರೋದ್ರಿಂದ ಸೀರಿಯಲ್ ಪ್ರೊಡಕ್ಷನ್ ಹೌಸಕ್ಕೆ ಸ್ವಲ್ಪ ತೊಂದರೆಗಳಾಗ್ತವೆ ಮ್ಯಾನೇಜ್ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನಗಳ ಕಾಲ ದೂರ ಉಳಿದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಥರದ ಯಾವುದೇ ಡಿಫ್ರೆನ್ಸಿಯೇಷನ್ ಏನಿಲ್ಲ. ವಿದಿತಾ ಭಂಡಾರಿ, ನಾನು ಆಫೀಸಲ್ಲಿ ಎಲ್ರಿಗೂ ಹೇಳಿದ್ದೆ ಪ್ಲೀಸ್ ದಿ ಆ್ಯಂಡ್ ಲಾಂಗ್ ಮೌಂಟೇನ್ ನೋಡಿ ಅಂತ. ಐ ಲವ್ ಗುಡ್ ಮೂವೀಸ್ ನೋ ಮ್ಯಾಟರ್ ವಿಚ್ ಲ್ಯಾಂಗ್ವೇಜ್ ಇಟ್ ಈಸ್. ಥ್ಯಾಂಕ್ ಯು ವಿದಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಸಪೋರ್ಟೇ ದಿಯಾ ಇವತ್ತು ಆ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬರು ಇನಿಷಿಯೇಟಿವ್ ತೊಗೊಂಡು ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಆ್ಯಂಡ್ ದಟ್ ವಿಲ್ ಬಿ ದ ಗ್ರೇಟೆಸ್ಟ್ ಹೆಲ್ಪ್ ಫಾರ್ ಅಸ್, ಫಾರ್ ದ ಮೂವಿ ಮೇಕರ್ಸ್ ಟು ದಟ್ ಮ್ಯಾಟರ್. ದಿಯಾ ಆಗಿರ್ಬೋದು, ಲವ್ ಮಾಕ್ಟೇಲ್ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ರೀಚ್ ಆಗೋದಕ್ಕೆ ಕಾರಣ ನೀವು. ಯಾಕಂದರೆ ಇಂಡಿವಿಜುವಲ್ ಆಗಿ ಅದನ್ನು ಪ್ರಮೋಟ್ ಮಾಡ್ತೀರಾ, ಇನ್ನೊಬ್ರಿಗೆ ಹೇಳ್ತೀರಾ. ಸೊ ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ
ಆಗೋದು ಹೀಗೇನೆ. ಆ್ಯಂಡ್ ಒಂದು ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕೂಡ ಇದೇನೆ. ಥ್ಯಾಂಕ್ ಯು ಸೋ ಮಚ್ ವೇದಿಕಾ ಅವರೇ, ಥ್ಯಾಂಕ್ ಯು. ವಾಟ್ ಈಸ್ ದಟ್ ಒನ್ ಡಿಶ್ ಯು ಲರ್ನ್ ಟು ಕುಕ್ ಡ್ಯೂರಿಂಗ್ ಕ್ವಾರಂಟೈನ್? ಸೊ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಾನು ಯೂಟ್ಯೂಬ್ನ ನೋಡಿ ಅಡುಗೆ ಮಾಡೋದು ಸುಮಾರು ಕಲಿತಾ ಇರ್ತೀನಿ. ಹರಿತಾ ವರ್ಮವರು ಸುಮಾರು ಅದು ಇದು ಕಲಿತಾ ಇದ್ದೀನಿ. ರೀಸೆಂಟಾಗಿ ಕಲಿತಿದ್ದು ಪ್ರಾಬಬ್ಲಿ ಪೆಪ್ಪರ್ ಚಿಕನ್ ಅಂತ ಅನ್ಸುತ್ತೆ. ಹೌದು, ಪೆಪ್ಪರ್ ಚಿಕನ್, ಲಂಡನ್ ಪೆಪ್ಪರ್ ಚಿಕನ್. ಒನ್ ಆಫ್ ದ ಬೆಸ್ಟ್ ಮೂವಿ. ಸೌದಿ ಅರಬಿಯಲ್ಲಿ ಫುಲ್ ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವಿರೋದು ಸೌದಿ ಅರಬಿನಲ್ಲಿ, ಫುಲ್ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ದಿಯಾ ನೋಡಿ ಹೇಳೋಕ್ಕೆ ಆಗಲ್ಲ. ಗ್ರೇಟ್ ಸರ್. ಭಾಸ್ಕರ್ ಆಚಾರ್, ಥ್ಯಾಂಕ್ ಯು ಸೋ ಮಚ್. ಸೆಂಡಿಂಗ್ ಲಾಟ್ಸ್ ಆಫ್ ಲವ್ ಟು ಸೌದಿ ಅರೇಬಿಯಾ. ಇಲ್ಲಿಂದ ಥ್ಯಾಂಕ್ಸ್ ಅ ಲಾಟ್. ಅಲ್ಲಿತ್ಕೊಂಡು ಕನ್ನಡ ಸಿನಿಮಾನ ಇನ್ನೂ ನೋಡೋಂಥ ಮನಸ್ಥಿತಿ ಇಟ್ಕೊಂಡಿದ್ದೀರಾ ಆ್ಯಂಡ್ ನೋಡಿ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದೀರಾ. ಅಲ್ಲಿಂದ ಲೈಫಲ್ಲಿ ಕೂತು ನಾವಾಡೋ ಮಾತುಗಳನ್ನ ಕೇಳ್ತಾ ಇದ್ದೀರಾ. ಭಾಸ್ಕರ್ ಆಚಾರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್. ಪ್ಲೀಸ್ ಸೆಲೆಕ್ಟ್ ಚೂಸ್ ಸ್ಕ್ರಿಪ್ಟ್ ಸರ್. ಎಸ್, ಡೆಫಿನೆಟ್ ಆಗಿ ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡಬೇಕಾದ್ರೆ 1000 ಸತಿ ಯೋಚನೆ ಮಾಡ್ತೀವಿ ಹೇಗೆ ಜನರಿಗೆ ಎಂಟರ್ಟೈನ್ ಮಾಡೋದು. ಬಿಕಾಸ್ ಎಂಟರ್ಟೈನ್ಮೆಂಟ್ ಈಸ್ ಅ ಮೇನ್ ಫ್ಯಾಕ್ಟರ್. ಅಥವಾ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಜನರಿಗೆ ಹೇಗೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಥವಾ ಎಷ್ಟು ಉತ್ತಮ ರೀತಿಯಲ್ಲಿ ಸಿನಿಮಾ ಕಥೆನ ಹೇಳ್ಬೋದು ಜನರಿಗೆ ಅನ್ನೋದನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಸೊ ಆದಷ್ಟು ಉತ್ತಮವಾದ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮುಂದೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನಿಮ್ಮ ಸಪೋರ್ಟ್ ಇರಬೇಕು. ನೀವು ಹೇಗೆ ಸಪೋರ್ಟ್ ಮಾಡ್ಬೋದು? ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾನ ನೋಡೋದಕ್ಕೆ, ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಅದ್ರ ಮೂಲಕ ನೀವು ನಮಗೆ ಧೈರ್ಯ ಕೊಟ್ಟಾಗುತ್ತೆ. ಸೊ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸಿನಿಮಾಗಳನ್ನ ಮಾಡ್ಬೋದು. ನಜೀಮುದ್ದೀನ್ ಫಾತಿಮಾ, ಲವ್ ಯು. ಥ್ಯಾಂಕ್ ಯು ಮಾ, ಲವ್ ಯು ಟು. ಥ್ಯಾಂಕ್ ಯು. రజనీ, ప్లీజ్ టాక్ ఫ్యూ వర్డ్స్ ఇన్ తెలుగు. అందరికీ నమస్కారం. నాకు చాలా తెలుగు ಬರೋದಿಲ್ಲ ಅನ್ನೋದಕ್ಕೆ ಏನಂತಾರೋ ಗೊತ್ತಿಲ್ಲ. కొంచెం తెలుగు మాట్లాడుతున్నారు. ಸೊ ಅಷ್ಟೇ ನನಗೆ తెలుగు ಬರೋದು. ನನಗೆ ಕನ್ನಡ ಆ್ಯಂಡ್ ಸ್ವಲ್ಪ ಇಂಗ್ಲೀಷ್ ಮ್ಯಾನೇಜ್ ಮಾಡ್ಬೋದು. ಕನ್ನಡ ಇಂಗ್ಲೀಷ್ ಬಿಟ್ಟು ಸ್ವಲ್ಪ ತೆಲುಗು ಮ್ಯಾನೇಜ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾವ ಭಾಷೆನೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ವಾಟ್ಸ್ ಯುವರ್ ಯು ಆರ್ ವಂಡರ್ಫುಲ್ ಆ್ಯಕ್ಟರ್ ದೀಕ್ಷಿತ್. ಸುಧಾ, ಥ್ಯಾಂಕ್ ಯು. Diya movie super bro, and all the best for your future bro, and we love you. Thank you. Manjunath CH, thank you. ಹನುಮೇಶ್ ಹೊಗಾರ್, ಜನಗಳಿಗೆ ಕೊರೋನಾ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳುವಂಥದ್ದು ಆಲ್ರೆಡಿ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲ ದೊಡ್ಡ ವ್ಯಕ್ತಿಗಳು, ದೊಡ್ಡವರು ಎಲ್ಲರೂ ಏನೇನು ಹೇಳಬೇಕು ಆಲ್ರೆಡಿ ಹೇಳಿದ್ದಾರೆ. ಬಟ್ ನಾನು ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ಮನೆಯಲ್ಲಿರಿ. ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಹೋರಾಡೋಣ. ನಾವು ಹೊರಗಡೆ ಬಂದಷ್ಟು ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಆದಷ್ಟು ಒಳಗಡೆ ಇದ್ದು ಇದನ್ನು ಕಂಟ್ರೋಲ್ ಮಾಡಿ ಆದಷ್ಟು ಬೇಗ ಹೊರಗಡೆ ಬರೋಣ. ಸೊ ಹಾಗಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ, ದಯವಿಟ್ಟು ಒಳಗಿರಿ. ಆ್ಯಂಡ್ ಇನ್ನೊಂದು, ಕೊರೋನಾಯಿಂದ ತುಂಬ ಡೈಲಿ ವೇಜಸ್ ತೊಗೊಳ್ಳೋಂಥವ್ರು ಬಹಳ ಸಮಸ್ಯೆ ಆಗಿದೆ. ನೀವೆಲ್ಲರೂ ತರಕಾರಿ ತರೋದಕ್ಕೂ ಅಥವಾ ಸಣ್ಣ ಪುಟ್ಟ ಐಟಮ್ಸ್ ತರೋದಕ್ಕೂ ಹೊರಗಡೆ ಹೋದರೆ ದಯವಿಟ್ಟು ಒಂದು ಸ್ವಲ್ಪ ಅವ್ರಿಗೆ ಹೆಚ್ಚಿಗೆ ಕಾಸು ಕೊಡಿ. ಬಹಳ ಉಪಯೋಗ ಆಗುತ್ತೆ ಅವರಿಗೆ. ಅದು ಆವಾಗಲೇ ಹೇಳಿದಾಗ, ಏನಾದರೂ ಆಗೋ ಮೊದಲು ಮಾನವನಾಗಬೇಕು ಅಂತ ಇದೆ. ಸೊ ಮಾನವೀಯತೆಯನ್ನು ಎತ್ತಿಡಿಯೋಣ. ದಯವಿಟ್ಟು ಅಗತ್ಯ ಇರೋರಿಗೆ ಸಹಾಯ ಮಾಡಿ. ನನ್ನ ಕಳಕಳಿಯ ವಿನಂತಿ. ಹನುಮಂತ ಹೊಗಾರ್ ಅವರೇ. ತುವಾ ಸುಹಿ, ಲವ್ ಯುವರ್ ಮೂವಿ ದಿಯಾ, ಲವ್ ಫ್ರಮ್ ಕೆನಡಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಕೆನಡಾಯಿಂದ ಕೂಡ ಭಾಳಷ್ಟು ಮೆಸೇಜ್ ಬರ್ತಾ ಇತ್ತು ನನಗೆ ಇನ್ಬಾಕ್ಸಲ್ಲಿ ಕೂಡ. ಸಾಕಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಅದೇ ಹೇಳೋದಲ್ಲ ಆಗಲೇ, ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಯಾವುದೇ ಥರದ ಲ್ಯಾಂಗ್ವೇಜ್ ಅನ್ನೋದು ಬ್ಯಾರಿಯರ್ ಆಗಿರೋದಿಲ್ಲ. ಅದು ಈಗ ಈ ಥರ ಸೋಷಿಯಲ್ ಮೀಡಿಯಾ ಅಥವಾ OTT ಪ್ಲ್ಯಾಟ್ಫಾರ್ಮ್ಸ್ ಬಂದ ಮೇಲೆ ಅದಕ್ಕೆ ಯಾವುದೇ ಥರದ ಬ್ಯಾರಿಯರ್ ಇರೋದಿಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಜನ ಮೂಲೆಯಿಂದ ನೋಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ತುವಾ ಸುಹಿ ಅವರೇ, ಆಲ್ ದ ವೇ ಫ್ರಮ್ ಕೆನಡಾ. ಥ್ಯಾಂಕ್ ಯು ಸೋ ಮಚ್. ಹೇಮಲತಾ ಜಯಂ ರವಿ, ಪ್ಲೀಸ್ ಟಾಕ್ ಫ್ಯೂ ವರ್ಡ್ಸ್ ಇನ್ ತಮಿಳ್ ಸರ್. ನನಗೆ ತಮಿಳ್ ಬರೋದೇ ಇಲ್ಲ, ಸ್ವಲ್ಪ. ಎಲ್ಲರಿಗೂ ವಣಕ್ಕಂ, ದಟ್ಸ್ ಆಲ್ ಐ ಕ್ಯಾನ್ ಸೇ. ಎಲ್ಲರಿಗೂ ವಣಕ್ಕಂ ಆ್ಯಂಡ್ ವಣಕ್ಕಂ ಹೇಮಲತಾ ಜಯಂ ರವಿ ಅವರೇ, ಥ್ಯಾಂಕ್ ಯು. ಅಣ್ಣ, ನೀವು ನಮ್ಮ ಡಿ ಬಾಸ್ ಅವ್ರ ಜೊತೆ ಮೂವಿ ಮಾಡ್ಬೋದಾ? ಡಿ ಬಾಸ್ ದರ್ಶನ್ ಸರ್ ಜೊತೆ ಯಾರು ಮೂವಿ ಮಾಡಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಒಂಥರ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮಾಡ್ತೀನಿ. ಅಂಥ ಸ್ಕ್ರಿಪ್ಟ್ ಬಂತು ಅಂತಂದರೆ, ಅಂಥ ಆಪರ್ಚುನಿಟಿ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ
ವೆರಿ ಮಚ್ ರೆಡಿ ಆ್ಯಂಡ್ ಬ್ಲೆಸ್ಡ್. ಒನ್ ಆಫ್ ದ ಬೆಸ್ಟ್ ಮೂವಿ. ದಿಯಾ ಆ್ಯಂಡ್ ಲವ್ ಮಾಕ್ಟೇಲ್ ಮಸ್ತ್ ಫಿಲಮ್. ಥ್ಯಾಂಕ್ ಯು ಸೋ ಮಚ್ ಮಧು. ದಿಯಾ ನೆಕ್ಸ್ಟ್ ಲೆವೆಲ್. ರೋಹಿತ್ ಚವನ್, ಥ್ಯಾಂಕ್ ಯು ಸೋ ಮಚ್. ಸೀತಾ ವೇಣುಗೋಪಾಲ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ವಿಕಾಸ್ ಗೌಡ, ಐ ಆಲ್ವೇಸ್ ಲುಕ್ ಲೈಕ್ ಪ್ರಭಾಸ್ ಆಫ್ ಕರ್ನಾಟಕ. ನೀವು ಲೈಫಲ್ಲಿ ಎಷ್ಟು ಕಷ್ಟ ಆಗಿದ್ದೀರಾ ಅಂತ ಸಿ ಕನ್ನಡದಲ್ಲಿ ನೋಡಿದ್ದೀನಿ. ಆಲ್ವೇಸ್ ಸೂಪರ್, ಕೀಪ್ ರಾಕಿಂಗ್ ಆಲ್ವೇಸ್. ವಿಕಾಸ್ ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ನನಗೆ ಲಕ್ಷ್ಮಿ ಮೇಡಮ್ ಕೂಡ ಹೇಳಿದರು, ಯು ಲುಕ್ ಲೈಕ್ ಅ ಪ್ರಭಾಸ್, ಲಿಟಲ್ ಪ್ರಭಾಸ್ ಅಂತ. ನನಗೆ ಗೊತ್ತಿಲ್ಲ, ಯಾವತ್ತೂ ನನಗೆ ಆ ರೀತಿ ಅನ್ನಿಸ್ಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಅವ್ರು ಹೇಳಿದ್ದು, ಅದಾದ ನಂತರ ಸಾಕಷ್ಟು ಜನ ನಾನು ನೋಡಿದಾಗ ಹೇಳ್ತಾ ಇರ್ತಾರೆ. ಬಟ್ ಥ್ಯಾಂಕ್ಸ್ ಅ ಲಾಟ್. ಆಲ್ ಐ ಕ್ಯಾನ್ ಸೇ ಇಸ್ ಥ್ಯಾಂಕ್ ಯು. If I have option, I will send 2 ticket price. Bhaskar Acharya, if I have option, I will send 2 ticket price. Most of my friends watch Diya. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಟಿಕೆಟ್ನ ದುಡ್ಡು ಏನೂ ಬೇಡ, ನೀವು ನೋಡಿದ್ರಲ್ಲ, ಒಂದು 2-4 ಗಂಟೆನ ಕೂತು ಸಿನಿಮಾಗೋಸ್ಕರ ನಿಮ್ಮ ಟೈಮ್ನ ಕೊಟ್ರಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಅವರೇ. ಆ್ಯಂಡ್ ಆಲ್ಸೋ ಟಿಕೆಟ್ಸ್ ದುಡ್ಡು ಕಳಿಸ್ತೀವಿ ಅಂತ ಇನಿಷಿಯಲ್ ಡೇಸಲ್ಲಿ ಭಾಳಷ್ಟು ಜನ ಸಿನಿಮಾನ ನೋಡಿ ಬೇಜಾರು ಮಾಡಿಕೊಂಡು, ಇಲ್ಲ ನಾವು ಟಿಕೆಟ್ಸ್ ಪ್ರೈಸ್ ಕೊಡ್ತೀವಿ, ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು. ನಿಮ್ಮೆಲ್ಲರಿಗೂ ಈ ವೇದಿಕೆ ಮೂಲಕ, ಈ ಲೈವ್ ಮೂಲಕ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಸಿನಿಮಾನ OTT ಪ್ಲ್ಯಾಟ್ಫಾರ್ಮಲ್ಲೋ ಇನ್ನೊಂದು ಕಡೆ ನೋಡಿ ನಾವು ದುಡ್ಡು ಕಳಿಸ್ತೀವಿ ಅನ್ನೋಷ್ಟರ ಮಟ್ಟಿಗೆ ಸಿನಿಮಾ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಮೋಸ್ಟ್ಲಿ ನಾವು ಅಲ್ಲೇ ಗೆದ್ದಾಯಿತು ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಗೌರಗನಹಳ್ಳಿ, ವಾಚ್ ದಿಯಾ ಮೂವಿ ಇನ್ ಹೈದರಾಬಾದ್. ನೋ ವಾಚ್ ಅಬೌಟ್ ಮೂವಿ, ಟ್ರೂಲಿ ವರ್ತಿ. ಥ್ಯಾಂಕ್ ಯು ಸೋ ಮಚ್. ಚೇತನ್ ಎನ್ ಗೌಡ್ರು, ನೀವು ಯಾವಾಗ ಫ್ರೀ ಇರ್ತೀರಾ ಬ್ರೋ? ಯಾವಾಗ ಫ್ರೀ ಇರ್ತೀನಿ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಕೆಲವು ಸಮಯ ಏನೂ ಮಾಡಲಿಲ್ಲ, ಸುಮ್ಮನೆ ಕೂತಿರ್ತೀನಿ, ಅದು ಇದು ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೂತಿರ್ತೀನಿ. ಕೆಲವು ಸಮಯ ಭಾಳಷ್ಟು ಕೆಲಸ ಇರುತ್ತೆ. ಇಟ್ ಡಿಪೆಂಡ್ಸ್, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್. After I watched movie Diya through Amazon Prime with my cousin, 10 years old, she loved Rohit character very much and was upset when you were not there in second half. Just wanted to share this. Madhuri Krishna. Thank you Madhuri avre, and convey my regards to your cousin who is 10 years old. Much love and respect from my side. Thank you. ನಿಮ್ಮ ಊರು ಕುಂದಾಪುರ ನಾಗೇಶ್ ಶೆಟ್ಟಿ. ಹೌದು, ನಮ್ಮೂರು ಕುಂದಾಪುರದ ಶಂಕರನಾರಾಯಣದ ಬೈಲು. ಅವಿನಾಶ್ ಗುಂಡ್ಲೂರು, ನೀವು ಎಲ್ಲಿದ್ದೀರಾ? ನಾನು ಸದ್ಯದಲ್ಲಿ ಬೆಂಗಳೂರಲ್ಲೇ ಇದ್ದೀನಿ. ಅವ್ರಿಗೆ ಹೋಗೋದಕ್ಕಾಗಲಿಲ್ಲ, ಸೊ ಬೆಂಗಳೂರಲ್ಲೇ ಮನೆಯಲ್ಲೇ ಇದ್ದೀನಿ. ಶಿವಕುಮಾರ್ ಎನ್ ಭಾರತೀಯ, ಯಾವ ಮೂವಿಗೆ ಹೀಗೆ ಗಡ್ಡ ಬಿಟ್ಟಿರೋದು? ನಾನು KTM ಸಿನಿಮಾಗೆ, ಅಲ್ಲಿಂದ ಹೇಳ್ತಿರುವಾಗ KTM ಸಿನಿಮಾಗೆ ಗಡ್ಡ ಬಿಟ್ಟಿರೋದು. ಶಿವರಾಜ್ ಸಾಲಿಮತ್, ಬಿಯರ್ಡ್ ಈಸ್ ಲುಕಿಂಗ್ ಆಸಮ್. ಥ್ಯಾಂಕ್ ಯು ಶಿವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಿವರಾಜ್ ಮುಂಗೂಡ, ಅಣ್ಣ ನೀವು ನಂಗೆ ರಿಪ್ಲೈನೇ ಮಾಡ್ತಿಲ್ಲ. ಹಲೋ ಶಿವು, ಹೇಗಿದ್ದೀರಾ? ಹೋಪ್ ಯು ಆರ್ ಸೇಫ್ ಆ್ಯಂಡ್ ಆರಾಮ್. Diya is example for all hard workers. Yes, Rohit Chavan, Diya is an example. ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮಾತನ್ನ ಅಂತಂದರೆ, ಪ್ರತಿಯೊಬ್ಬರು ನನಗೆ ಟೀಮ್ ನೋಡಿದಾಗ ಫಸ್ಟ್ ಅನಿಸಿದ್ದು ಎಲ್ರಿಗೂ ಪ್ಯಾಷನ್ ಇದೆ, ಎಲ್ರಿಗೂ ಏನೋ ಸಾಧಿಸಬೇಕು ಅಂತ. ಫ್ರಮ್ ಪ್ರೊಡ್ಯೂಸರ್, ಬಿಕಾಸ್ ಕೃಷ್ಣ ಚೈತನ್ಯ ಸರ್ ಕೂಡ 7 ವರ್ಷಗಳ ಕಾಲ ಅಥವಾ 5 ವರ್ಷಗಳ ಕಾಲ ಒಂದು ಸಿನಿಮಾ ಮೇಲೆ ಬಂಡವಾಳ ಹೂಡಿ ಅದಕ್ಕೆ ತುಂಬ ಕಾನ್ಫಿಡೆಂಟಾಗಿ ಕಾಯಬೇಕು ಅಂತಂದರೆ ಎಲ್ಲರಿಂದನೂ ಸಾಧ್ಯ ಇಲ್ಲ. ಅದು ನೆಕ್ಸ್ಟ್ ಲೆವೆಲ್. ಅದು ಅವರು ಅಶೋಕ್ ಸರ್ ಮೇಲೆ ಇಟ್ಟಿರೋ ನಂಬಿಕೆ ಆಗಿರ್ಬೋದು, ಅಥವಾ ಸ್ಕ್ರಿಪ್ಟ್ ಮೇಲೆ ಇಟ್ಟಿರೋ ನಂಬಿಕೆ ಆಗಿರ್ಬೋದು, ಅಥವಾ ನಮ್ಮೆಲ್ಲರ ಮೇಲೆ ಇಟ್ಟಿರೋ ನಂಬಿಕೆ ಆಗಿರ್ಬೋದು. ಆ ನಂಬಿಕೆ ಇಡೋದಕ್ಕೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕೃಷ್ಣ ಸರ್ ಆ್ಯಂಡ್ ಅಶೋಕ್ ಸರ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಪೃಥ್ವಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋ ಪ್ರವೀಣ್ ಸರ್, ರಾಕೇಶ್, ಚಂದನ್ ಸರ್ ಆ್ಯಂಡ್ ದರ್ಶನ್ ಅಪೂರ್ವ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ವರ್ಕ್ ಡೇ ಆ್ಯಂಡ್ ನೈಟ್ ಫಾರ್ ದಿಸ್ ಮೂವಿ. ಒಬ್ಬರಿಬ್ಬರಿಂದ ಆಗಿರುವಂಥ ಸಿನಿಮಾ ಅಲ್ಲ, ಅಷ್ಟೂ ಜನ ಪ್ರಾಮಾಣಿಕವಾಗಿ ಮಾಡಿರುವಂಥ ಪ್ರಯತ್ನ, ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ನ ಇಟ್ಟು ಮಾಡಿರುವಂಥ ಸಿನಿಮಾ. ಸೊ ಇವತ್ತು ಅಷ್ಟರ ಮಟ್ಟಿಗೆ ಅದು ಯಶಸ್ವಿ ಕಂಡಿದೆ, ಅಥವಾ ಅಷ್ಟರ ಮಟ್ಟಿಗೆ ಜನಕ್ಕೆ ಮುಟ್ಟಿದೆ ಅಂತಂದರೆ ಅದಕ್ಕೆ ಅದರಲ್ಲಿ ಟೀಮಲ್ಲಿರುವಂಥ ಪ್ರತಿಯೊಬ್ಬರೂ ಕಾರಣ ಆಗಿದೆ.
ಪ್ರತಿಯೊಬ್ಬರು. ಈ ಕ್ರೆಡಿಟ್ಸ್ ಎಲ್ರಿಗೂ ಹೋಗುತ್ತೆ. ಪ್ರದೀಪ್ ಕೊನ್ನಾರೆಡ್ಡಿ, ಗುರ್ತೇ ಸಿಗ್ತಿಲ್ವಲ್ಲ ಸರ್. ಖಂಡಿತ ಪ್ರದೀಪ್ ಅವರ, ನಾನು ಈಗ ಹೊರಗಡೆ ಹಾಲು ತರೋದಕ್ಕೂ ಅಥವಾ ಏನಾದ್ರು ದಿನ ಸಾಮಗ್ರಿಗಳ ತರಕ್ಕೆ ಅಂಗಡಿಗೆ ಹೋದಾಗ ಜನ ಒಂದ್ಸತಿ ಮೇಲಿಂದ ಕೆಳಗೆ ನೋಡ್ತಾರೆ ಯಾರು ಅಂತ. ನೋಡಿರೋರಿಗೆ ಗೊತ್ತಾಗ್ತಾ ಇಲ್ಲ ನಾನು ಯಾರು ಅಂತ. ಬಟ್ ಎಸ್, Shivu Rao, how are you? I'm good. Harshita Verma, watched Dia for 7 times and fell in love with her acting every single time. Eagerly waiting for KTM. Lots of love from Switzerland. Oh, thank you so much, Harshita Verma. You are texting from Switzerland. That's really sweet of you, and much love and respect from my side. KTM ಆದಷ್ಟು ಬೇಗ ಬರುತ್ತೆ. ಆದಷ್ಟು ಬೇಗ ಈ ವರ್ಷದ ಎಂಡಲ್ಲೇ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು. ಸೊ ಲೆಟ್ಸ್ ಸಿ, ಕ್ರಾಸ್ ಫಿಂಗರ್ಸ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಫಸ್ಟು ಈ ಎಲ್ಲ ಸಿಚುವೇಶನ್ ನಾವೀಗ ಏನಿದ್ದೀವಿ, COVID-19, ಇದರಿಂದ ಹೊರಗೆ ಬರೋಣ. ದೆನ್ ಸಿನಿಮಾ ಬಗ್ಗೆ ವಿಲ್ ಸ್ಪೀಕ್ ಅಬೌಟ್ ದ್ಯಾಟ್. ಕಿರಣ್ ಕಿರು, ಕಮ್ ಟು ಲೈವ್ ವಿತ್ ದೀಪಿಕಾ ಫಾರ್ ಶೋರ್. ಮೇಬಿ ಶಿ ಈಸ್ ಬ್ಯುಸಿ ಅನಿಸುತ್ತೆ. ಡೆಫಿನೆಟ್ಲಿ ವಿಲ್ ಕಮ್ ಲೈವ್ ಟುಗೆದರ್ ಒನ್ಸ್. Sumalata, hi Dikshit, I like the way you're talking and I like your experience, smile and pussy, I like your eyes very much and one of my best movies. Yeah. Thank you so much Sumalata, thanks a lot. Avinash Gunduru, hello. Shivu Rao, congratulations, thank you. ಅಣ್ಣ, ನಮ್ಮ ಮಂಡ್ಯ ಕಡೆ ಒಂದು ದಿನ ಬನ್ನಿ. ಚೇತನ್ ಎನ್ ಗೌಡ್ರು, ಖಂಡಿತವಾಗ್ಲೂ ಈ ಟೈಮಲ್ಲಿ ಇನ್ನೊಂದು ವಿಷಯನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಇನ್ಸಿಡೆಂಟ್ನ. ಆ್ಯಕ್ಚುಲಿ ನಾನು ಮಂಡ್ಯಕ್ಕೆ ಬಂದಾಗ ವೆರಿ ಬಿಗಿನಿಂಗ್ ಆಫ್ ಮೈ ಕೆರಿಯರ್, ನಾಗಿಣಿ ಶುರುವಾಗಿ ಒಂದು ಸ್ವಲ್ಪ ದಿನಗಳ ಕಾಲ ಆಗಿತ್ತು. ಯಾವುದೋ ಒಂದು ಈವೆಂಟ್ ನಡೀತಾ ಇತ್ತು, ಮಂಡ್ಯಕ್ಕೆ ಬಂದಿದ್ದೆ. ಆ ಜನ ಕಲಾವಿದರಿಗೆ ತೋರಿಸುವಂಥ ಪ್ರೀತಿ ಇದೆಯಲ್ಲ, ನಮ್ಮ ಕಲಾವಿದರಿಗಿರುವಂಥ ದೊಡ್ಡ ಅಸೆಟ್ ಮಂಡ್ಯದವರು. ಯಾಕಂದರೆ ಅವ್ರು ತೋರಿಸೋ ಪ್ರೀತಿ ನಾನು ಇನ್ನೆಲ್ಲೂ ನೋಡಿಲ್ಲ. The way they love, the way they look at artists ಅಲ್ಲ, ಇಟ್ಸ್ ಅನ್ಬಿಲೀವಬಲ್. ಆ್ಯಂಡ್ ಆಲ್ಮೋಸ್ಟ್ ಎಷ್ಟು ಜನ ಬಂದು ಆ ಸೆಲ್ಫಿಗಾಗಲಿ ಇನ್ನೊಂದಕ್ಕಾಗಲಿ ಮೈ ಮೇಲೆ ಬಿದ್ದರು ಅಂತಂದರೆ ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ವೇ ಅಲ್ಲ. ಬಟ್ ಅವರು ಕಲೆನ ಪ್ರೀತಿಸೋ ರೀತಿ ಅಗಾಧವಾದದ್ದು. ಸೊ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಆ ಒಂದು ರೆಸ್ಪೆಕ್ಟ್. Sachin, hope to see you again with Sidhu, and I'm always there for your support. Thank you so much, Sachin. Thanks a lot. Hoping to meet you too. Next Big Boss ke hogi bro, definitely you will win. Big Boss gottilla. Never thought about it, so gottilla. ನಾನು ದಿಯಾ ಮೂವಿನ 7 ಸರಿ ನೋಡಿದ್ದೀನಿ. ಶಿವರಾಜ್, ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ದಿಯಾ ಸೋ ಮೆನಿ ಟೈಮ್ಸ್. ವಾಟ್ ಹ್ಯಾಪನ್, ವೆರಿ ಲಾಸ್ಟ್. ಅದೇ ಸಿನಿಮಾಗೋಸ್ಕರ ರೆಡಿ ಆಗ್ತಾ ಇದ್ದೀನಿ. ರಾಜೇಶ್ ಆ್ಯಂಟೋನಿ ಅವರೇ, ಕ್ಯಾರೆಕ್ಟರ್ಗೋಸ್ಕರ ರೆಡಿ ಆಗ್ತಾ ಇದ್ದೀನಿ. Shanmugam Arunachalam, please can you speak in English? We are from Tamil Nadu. Yes, Shanmugam, thank you so much. I've been telling that after Karnataka, the more love and support I'm receiving is from Chennai. You guys are amazing really, because Nagini was dubbing in Tamil for a very long time. It was dubbing in Z Tamil, I guess. From that time, you guys showed so much of love and you supported to me. You supported so much. So thank you so much from the bottom of my heart to all my Chennai people. Thank you so much. Thanks a lot. I'm really blessed, and definitely in future days I'll try to entertain you much more than what I did till now. ಮಾಧುರಿ ಕೃಷ್ಣ ಅವರೇ, ನಿಮ್ಮ ತಾಯಿಗೂ ಕೂಡ ನಮಸ್ಕಾರ. ಅವರು ದಿಯಾ ಸಿನಿಮಾ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ದಿಯಾ ಸಿನಿಮಾನ ನೋಡಿದ್ದಕ್ಕೆ, ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಅಣ್ಣ ಊರಿಗೆ ಬರ್ತಿಲ್ಲ, ಅಜಯ್ ಚಟಿ. ಅಣ್ಣ ಊರಿಗೆ ಬರ್ತಿಲ್ಲ, ಅಣ್ಣ ಊರಿಗೆ ಯಾವಾಗ ಬರ್ತೀರಿ ಹೇಳಿ ಅಣ್ಣ. ನಮ್ಮ ಕುಂದಾಪುರದ ಹುಡುಗ ನೀವು ಅಣ್ಣ. ಬತ್ತೆ, ಆದಷ್ಟು ಬೇಗ ಬತ್ತೆ ಊರಿಗೆ. ಬರ್ಕಿದ್ದಿತ್ತು, ಈಗ ಏಪ್ರಿಲಲ್ಲಿ ಒಂಚೂರು ಪೂಜೆ ಎಲ್ಲ ಇದ್ದಿದ್ದು ಬರ್ಕಿದ್ದಿತ್ತು. ಬಟ್ ಇದೆಲ್ಲ ಆದ್ರಿಂದ ಕಾಯಿಲ್ಲ, ಆದಷ್ಟು ಬೇಗ ಬತ್ತೆ.
ಬಂದು ಎಲ್ಲರನ್ನು ಕಾಮ್ಗೆ ನನಗೂ ಬಹಳ ಖುಷಿ ಇತ್ತು. ಸೊ ಬತ್ತೆ ಆದಷ್ಟು ಬೇಗ ಬರುತ್ತೆ. ವಿಚ್ ಸಿಚುವೇಶನ್ ಯು ಎವರ್ ಫರ್ಗೆಟ್ ಇನ್ ಯುವರ್ ಲೈಫ್? ಶಿವರಾಜ್ ಸಾಲಿಮರ್. ತುಂಬ ಸಿಚುವೇಶನ್ಸ್ ಇದೆ, ಆ ಥರದ್ದು ಭಾಳಷ್ಟು ಸಂದರ್ಭಗಳಿದೆ. ಇಲ್ಲ, ಇನ್ನೊಂದಿನ ಮಾತಾಡೋಣ ಅದ್ರ ಬಗ್ಗೆ. ಶಿವರಾಜ್ ಶಿವ, ನಿಮ್ಮ ಕಡೆ ಕೊರೋನಾ ಇದೆಯಾ ಸರ್? ಎಲ್ಲ ಕಡೆ ಇದೆ ಸರ್. ನಮ್ಮ ಕಡೆ ಏನು ಸ್ಪೆಷಲ್ಲು? ಇಡೀ ಪ್ರಪಂಚದಲ್ಲೇ ಇದ್ದಾಗ ನಮ್ಮ ಕಡೆನೂ ಸ್ವಲ್ಪ ಆ ಕಡೆ ಈ ಕಡೆ ಇದೆ ಸರ್. ಆದಷ್ಟು ಹುಷಾರಾಗಿರ್ಬೇಕು. ಪ್ರೀತಿ ವಿಶ್ವಾಸ ಕೊಟ್ಟು ನಿಮಗೆ ಮುಂದೆ ಬೆಳೆದಾಗ ಆಲ್ರೆಡಿ ಕಟೌಟ್ ಥಿಯೇಟ್ರ್ ಮುಂದೆ ನೋಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚಕ್ರವರ್ತಿ ಅವರೇ. ನನ್ನ ಪೋಸ್ಟರ್ನ ನೀವು ನೋಡಬೇಕು, ನನ್ನ ಕಟೌಟ್ನ ನೀವು ನೋಡಬೇಕು ಅಂತ ಖುಷಿ ಪಡ್ತಿರಲ್ಲ, ನಮಗೆ ಅದೇ ಬಹಳ ಖುಷಿ. ಕಟೌಟ್ ಲೆಕ್ಕಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ನೀವು ಕೊಡೋವಂಥ ಪ್ರೀತಿ ವಿಶ್ವಾಸನೇ ಬಹಳ ಖುಷಿ ತಂದು ಕೊಡೋವಂಥ ವಿಚಾರ. ನಮ್ಮ ಗೆಲುವಲ್ಲಿ ನಿಮ್ಮ ಗೆಲುವು ನೋಡ್ತಿರಲ್ಲ, ಅದು ನಿಮ್ಮ ದೊಡ್ಡತನ ಆ್ಯಕ್ಚುಲಿ. ರೋಹಿತ್ or Arjun, which character do you resemble in real life? Rashita Verma. I'm a mixture of Arjun and Rohit, I can say. ದಿಯಾನ, ನೀವು ಅಷ್ಟು ಪ್ರೀತಿ ಬಿಟ್ಟು ಕೊಟ್ಟಿದ್ದು ಸರಿ ಅನ್ಸುತ್ತಾ? ರಾಜೀವ್ ಮೂರ್ತಿ. ಪ್ರೀತಿ ಇರೋದು ಜೊತೆಲಿರೋದ್ರಲ್ಲಿ ಖಂಡಿತ, ಬಟ್ ತ್ಯಾಗ ಮಾಡೋದ್ರಲ್ಲಿ ನನಗನ್ಸೋದು ಪ್ರೀತಿ ಇರೋದು ತ್ಯಾಗ ಮಾಡೋದ್ರಲ್ಲಿ. ಪ್ರೀತಿಸೋರ್ಗೋಸ್ಕರ ತ್ಯಾಗ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಬರುವಂಥದ್ದಲ್ಲ. ಆ ಪಾತ್ರಕ್ಕೆ ಇರುವಂಥ ತೂಕ ಅದು, ರೋಹಿತ್ ಅನ್ನೋ ಪಾತ್ರಕ್ಕೆ ಇರುವಂಥ ತೂಕ ಅದು. ತಾನು ಪ್ರೀತಿಸಿದ ಹುಡುಗಿನ ತ್ಯಾಗ ಮಾಡುವಂಥ ಪಾತ್ರನ ತ್ಯಾಗ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ಎಲ್ರಿಗೂ ಆ ಮನಸ್ಥಿತಿ ಬರೋದಿಲ್ಲ. ಸೊ ಸರಿ ತಪ್ಪುಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿದವ್ರು ಖುಷಿಯಾಗಿರಬೇಕು ಅನ್ನೋದು ಅದರ ಇಂಪಾರ್ಟೆಂಟ್, ಆ ಸೀನ್ನ ಅಥವಾ ಆ ದೃಶ್ಯದ ಇಂಪಾರ್ಟೆನ್ಸ್ ಆಗಿದೆ. ರಾಜೀವ್ ಮೂರ್ತಿ ಅವರೇ, ನಿಮ್ಮ ಕ್ವಶನ್ಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ರವಿರಾಜ್ ಪೂಜಾರಿ ಬಂಟ್ವಾಳ್, ನಿಮ್ಮದು ಫಿಲ್ಮ್ ಸೂಪರ್, ಮಂಗಳೂರಿಗೆ ಒಮ್ಮೆ ಬನ್ನಿ ಸರ್. ಖಂಡಿತವಾಗ್ಲೂ ಸರ್, ನಾನು ಮಂಗಳೂರಿಗೆ ಬರ್ತಾನೆ ಇರ್ತೀನಿ. ಯಾಕೆಂದರೆ ನಮ್ಮದು ನನ್ನ ಗುರುಗಳಾದ ಉಷಾ ಭಂಡಾರಿ ಅವ್ರದ್ದು ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್, ಒಂದು ಆ್ಯಕ್ಟಿಂಗ್ ಸ್ಕೂಲ್ ಇದೆ. ಇದರಲ್ಲಿ ನಾನು ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬೇಸಿಕ್ ಡ್ಯಾನ್ಸ್ ಆ್ಯಂಡ್ ಬೇಸಿಕ್ ಆ್ಯಕ್ಟಿಂಗ್ನ ತೊಗೋತಾ ಇದ್ದೀನಿ. ನಮ್ಮದು ಲಾಸ್ಟ್ ಇಯರ್ ಮಂಗಳೂರಿಗೆ ಪಯಣ ಅನ್ನೋ ಒಂದು ಇದು ಕೂಡ ಆಯಿತು. ಒಂದೂವರೆ ತಿಂಗಳು ಬ್ಯಾಚ್ ಕೂಡ ಮಾಡಿದ್ವಿ ಅಲ್ಲಿ. ಸ್ಟೂಡೆಂಟ್ಸ್, ಆ ಆ್ಯಕ್ಟಿಂಗಿಗೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದರು, ತುಂಬ ಜನ ರಿಜಿಸ್ಟರ್ ಆಗಿದ್ದರು. ಸುಮಾರು ಮಂಗಳೂರಿಗೆ ಬರ್ತಾನೆ ಇರ್ತೀನಿ ನಾನು. ಸೊ ಈ ವರ್ಷವೂ ಅದೇ ಕಾರ್ಯದ ಮೇಲೆ ಮತ್ತೆ ಬಂದರೂ ಬರ್ಬೋದು. ಬೇಸಿಕಲಿ ಉಷಾ ಮೇಡಮ್ ಬಂದು ಮಂಗಳೂರವರೇ. ಸೊ ಹಾಗಾಗಿ ಅವ್ರ ಜೊತೆ ಏನಾದ್ರು ಕೆಲಸ ಕಾರ್ಯ ಇದ್ದಾಗ ಅಥವಾ ಸುಮಾರು ಪ್ರೆಸ್ ಮೀಟ್ಗಳಿದ್ದಾಗ ಬರ್ತಾ ಇರ್ತೀನಿ, ಮಂಗಳೂರಿಗೆ ಬರ್ತಾ ಇರ್ತೀನಿ. ವರ್ಷದಲ್ಲಿ ಒಂದು 7-8 ಸತಿ ಬರ್ತಾ ಇರ್ತೀನಿ ಮಂಗಳೂರಿಗೆ. ಆ್ಯಂಡ್ ಎಸ್, ಆ್ಯಕ್ಚುಲಿ ಲೈವ್ನ ಮುಗಿಸೋ ಅಂಥ ಸಮಯ ಬಂತು. ನಮ್ಮಮ್ಮ ಕೂಡ ವೇವ್ ಮಾಡ್ತಾ ಇದ್ದಾರೆ, ಇಲ್ಲೇ ಹೊರಗಡೆ ಕೂತ್ಕೊಂಡು ಲೈವ್ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ವಿಚ್ ಜಾನರ್ ಮೂವಿ ಡು ಯು ಲೈಕ್? ಮೂವಿಗಳಲ್ಲಿ ಇದೆ ಇಂಥದ್ದೇ ಜಾನರ್ ಅಂತ ಇಲ್ಲ. ಪ್ರವೀಣ್, ಮುಂದೆ ನನಗೆ ಓದೋಕ್ಕಾಗ್ತಿಲ್ಲ, ತೆಲುಗುಲಿದೆ. ಪ್ರವೀಣ್ ಅವರೇ, ಎಸ್ ಇದೆ, ಇಂಥದ್ದೇ ಜಾನರ್ ಅಂತ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್, ಕಂಪ್ಲೀಟ್ ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್ ಆ್ಯಂಡ್ ಟೀಮ್. ಸೊ ನಾನು ಮೊದಲು ನೋಡೋದು ಸ್ಕ್ರಿಪ್ಟು, ಎರಡನೇದು ನೋಡೋದು ಟೀಮ್. ಸೊ ಇಟ್ ಡಿಪೆಂಡ್ಸ್. ಜಾನರ್ ಇಂಥದ್ದೇ ಮಾಡಬೇಕು ಅಂತ ಯಾವುದೂ ಇಲ್ಲ. ದೀಪಿಕಾ ಸುಧಾ, ಯು ಐಸ್ ಆರ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ದೀಪಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಲತಾ ಅವರೇ, ಥ್ಯಾಂಕ್ ಯು. ಜಾನು ಸೇಲಿ ಇಂಡಿಯಾ ಮೂವಿ ಟಿ ವಿಯಲ್ಲಿ ಬರಲ್ವಾ? ಬರುತ್ತೆ, ಆದಷ್ಟು ಬೇಗ ಟಿ ವಿಯಲ್ಲಿ ಬರುತ್ತೆ. ಜಾನು, ಕ್ಯಾನ್ ಯು ಸ್ಪೀಕ್ ಇನ್ ತಮಿಳ್ ಫ್ಯೂ ವರ್ಡ್ಸ್? ಎಲ್ಲರಿಗೂ ವಣಕಂ ಬಿಟ್ಟು ಬೇರೆ ಏನು ನನಗೆ ಬರೋದಿಲ್ಲ ತಮಿಳಲ್ಲಿ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಕೃಪಾಟ್ ಶೆಟ್ಟಿ, ನೀವು ದಿಯಾನ ಮದುವೆ ಆಗಿದ್ರೆ ಮೂವಿ ಇಷ್ಟು ರನ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಗೊತ್ತಿಲ್ಲ,
ಜನ ಹೇಗೆ ರಿಸೀವ್ ಮಾಡ್ತಾ ಇದ್ರು ಗೊತ್ತಿಲ್ಲ. ರಿಯಾಲಿಟಿನೇ ಅದೇ, ಲೈಫ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಆ್ಯಂಡ್ ಆಲ್ಸೋ ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಪೇನ್ ಅಂತ ಆ ಟ್ಯಾಗ್ಲೈನೇ ಇದೆ ಸಿನಿಮಾದಲ್ಲಿ. ಅದ್ರ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ಅಂದ್ಕೊಂಡ ಹಾಗೆ ಲೈಫ್ ಹೋಗೋದಿಲ್ಲ. ಅದಕ್ಕೆ ಅದರದೇ ಆದ ಪ್ಲ್ಯಾನ್ಸ್ ಇರುತ್ತೆ, ಡೆಸ್ಟಿನಿಗೆ ಅದರದೇ ಆದ ಪ್ಲ್ಯಾನ್ಸ್ ಇರುತ್ತೆ. ದಟ್ಸ್ ವಾಟ್ ವಿ ಟ್ರೈ ಟು ಶೋ ಇಂಡಿಯಾ. ಕ್ಯಾನ್ ವಿ ಸಿ ಯು ಆ್ಯಂಡ್ ಸಿದ್ದು ಅಗೇನ್ ಆಫ್ಟರ್ ಸಾಕ್ಷಿ? ಖಂಡಿತವಾಗ್ಲೂ. ಸಿದ್ದು ನನ್ನ ಒಳ್ಳೆ ಸ್ನೇಹಿತ ಕೂಡ, ನಾವಿಬ್ಬರು ಸಿಗ್ತಾನೆ ಇರ್ತೀವಿ ಆಗಾಗ. ಪ್ರಾಜೆಕ್ಟ್ ಕೂಡ ಖಂಡಿತವಾಗ್ಲೂ ಆದಷ್ಟು ಬೇಗ ಒಟ್ಟಿಗೆ ಮಾಡ್ತೀವಿ ಕೂಡ, ಪ್ಲ್ಯಾನ್ಸ್ ಇದೆ. ವಾಟ್ ಈಸ್ ಯುವರ್ ಡ್ರೀಮ್, ಶಿವರಾಜ್? ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಟು ಬಿ ಆನ್ ಆ್ಯಕ್ಟರ್. ಎಸ್. You carry yourself so lightly and effortlessly. You are such an inspiration. What's your philosophy in life? Lots of love from Chennai. No much philosophy ಹೇಳುವಂಥ ವಯಸ್ಸು ನಂದಲ್ಲ. ಚೆನ್ನೈ. ಸೊ ಯಾ, ಫ್ರಮ್ ದರ್ಶನ್ ಅವ್ರು ಕೇಳಿದ್ದಾರೆ ವಾಟ್ಸ್ ಯೋರ್ ಫಿಲಾಸಫಿ ಇನ್ ಲೈಫ್ ಅಂತ. ಫಿಲಾಸಫಿ ಗೊತ್ತಿಲ್ಲ, ಬಟ್ ಡೂ ಗುಡ್, ಬಿ ಗುಡ್, ಫಾಲೋ ಯೋರ್ ಡ್ರೀಮ್ ಆ್ಯಂಡ್ ಹಾರ್ಡ್ ವರ್ಕ್ ಕ್ಯಾನ್ ಬೀಟ್ ಲಕ್. ನಾನು ಅದನ್ನು ಇಲ್ಲೆಲ್ಲೋ ಹಾಕೊಂಡಿದ್ದೀನಿ ಕೂಡ, ಹಾರ್ಡ್ ವರ್ಕ್ ಬೀಟ್ಸ್ ಲಕ್ ಅಂತ ಮೇಲ್ಗಡೆ ಇದೆ. ಇಫ್ ಯು ಕ್ಯಾನ್ ಸಿ, ಇಲ್ಲಿದೆ. ನಾನು ಅದನ್ನು ತುಂಬ ನಂಬ್ತೀನಿ. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ, ಟ್ಯಾಲೆಂಟ್ಸ್ ಆರ್ ಲಕ್, ಹಾರ್ಡ್ ವರ್ಕ್ ಬೀಟ್ಸ್ ಲಕ್ ಅನ್ನೋದು ನಾನು ಭಾಳಷ್ಟು ನಂಬ್ತೀನಿ. ಓಕೆ, ಸೊ ಲೈವ್ನ ಮುಗಿಸೋವಂಥ ಸಮಯ. ಕೊನೆಯದಾಗಿ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ವಿತ್ ಮೀ. ನಿಮ್ಮೆಲ್ಲರ ಜೊತೆ ಮಾತಾಡಿ ಬಹಳಷ್ಟು ಖುಷಿ ಆಯಿತು. ಆ್ಯಂಡ್ ಆಲ್ಸೋ ದಿಯಾ ಸಿನಿಮಾನ ನೋಡಿ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಿದ್ದೀರಾ. ನನ್ನ ಇಷ್ಟು ವರ್ಷಗಳ ಕಾಲ ನಾಗಿಣಿ, ಫ್ರಮ್ ಮೈ ಬಿಗಿನಿಂಗ್ ಡೇಸ್, ಪ್ರೀತಿ ಅಂದರೇನು, ಸಾಕ್ಷಿ, ನಾಗಿಣಿ, ಈಗ ದಿಯಾ, ಪ್ರತಿಯೊಂದು ಹಂತದಲ್ಲೂ ನೀವು ನನ್ನ ಜೊತೆಯಲ್ಲಿದ್ದು ನನ್ನ ಬೆನ್ತಟ್ಟಿ ನನ್ನ ಬೆಳೆಸ್ತಾ ಬಂದಿದ್ದೀರಾ. ನಿಮ್ಮ ಹಾರೈಕೆ ನನ್ನ ಮೇಲೆ ಯಾವಾಗಲೂ ಇತ್ತು ಕೂಡ ಇದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮುಂದಕ್ಕೂ ಅದನ್ನು ಅಪೇಕ್ಷಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಒನ್ ಆ್ಯಂಡ್ ಆಲ್, ಆ್ಯಂಡ್ ಲವ್ ಯು so much from bottom of my heart.